ಶ್ರೀ ಗೋವಿಂದರಾಜ ಸಾಹಿತ್ಯ ಉಡುಪಿ ಅಸೋಸಿಯೇಷನ್ ಕರ್ನಾಟಕ ನೂತನ ಕಚೇರಿಯನ್ನ ರಿಬ್ಬನ್ ಕಟ್ಟಿಂಗ್ ಮೂಲಕ ಡಾಕ್ಟರ್ ಎ.ಜೆ. ಶೆಟ್ಟಿ ಅವರು ಅಮೃತ ಹಸ್ತದಿಂದ ಉದ್ಘಾಟನೆ ನಡೆಸುತ್ತಿದ್ದಾರೆ. ಡಾಕ್ಟರ್ ಎ.ಜೆ. ಶೆಟ್ಟಿ ಅವರು ಎಲ್ಲರೂ ಜೋರಾದ ಕೈ ಚಪ್ಪಾಳೆ ಸುರಸತ್ತನ್ನ ರಚಿಸ್ತಾ ಇದ್ದಾರೆ. ಎಲ್ಲರೂ ಜೋರಾದ ಕೈ ಚಪ್ಪಾಳೆ. ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಕನ್ನಡ ಜಿಲ್ಲೆಯ ನೂತನ ಕಟ್ಟಡದ ಉದ್ಘಾಟನೆಗೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ. ಇದೀಗ ದೀಪ ಪ್ರಜ್ವಲನೊಂದಿಗೆ ಉದ್ಘಾಟನೆಯನ್ನ ಡಾಕ್ಟರ್ ಕೆ. ಪ್ರಕಾಶ್ ಶೆಟ್ಟಿ ಅವರು ನಡೆಸಿಕೊಡಬೇಕು ಅಂತ ಹೇಳಿ ಇವರ ಜಿಲ್ಲೆಯ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ನೂತನವಾದಂತಹ ಕಚೇರಿಯನ್ನ ಇಂದಿನ ದಿನ ಉತ್ತಮವಾಗಿ ಉದ್ಘಾಟನೆಯನ್ನ ನಡೆಸ್ತಾ ಇದೆ. ಡಾಕ್ಟರ್ ಕೆ. ಪ್ರಕಾಶ್ ಶೆಟ್ಟಿ ಅವರ ಅಮೃತ ಹಸ್ತದಿಂದ ಜಿಲ್ಲೆಯ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ನೂತನ ಕಟ್ಟಡ ಹುಡುಕಿಗೆ ಬರ್ತಾ ಇದೆ. ವೇದಿಕೆಯಲ್ಲಿರುವಂತಹ ಡಾಕ್ಟರ್ ಎ. ಸದಾನಂದ ಶೆಟ್ಟಿ ಅವರು ಕೂಡ ಜೊತೆ ಇರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂತಹ ಡಾಕ್ಟರ್ ಎ.ಜೆ. ಶೆಟ್ಟಿ ಅವರು, ಸಂತೋಷ್ ಶೆಟ್ಟಿ ಅವರು, ಹಾಗೆ ಡಾಕ್ಟರ್ ಉದಯ ಚಂದ್ರ ಸುವರ್ಣ ಎಲ್ಲ ಗಣ್ಯರು ಕೂಡ ಜೊತೆಯಾಗಿ ದೀಪ ಪ್ರಜ್ವಲನೆಯನ್ನ ನಡೆಸಿಕೊಡಬೇಕಂತ ವಿನಂತಿಸ್ತಾ ಇದ್ದೇನೆ. ಉದಯ ಚಂದ್ರ ಸುವರ್ಣ, ಚೇರ್ಮನ್, ಸುವರ್ಣ ಗ್ರೂಪ್ ಆಫ್ ಕಂಪನಿ ಹಾಸನ, ಇವರು ನಡೆಸಿಕೊಡ್ಬೇಕಂತ ಹೇಳ್ತಾ ಇದ್ದೀವಿ. ವೇದಿಕೆಯಲ್ಲಿ ಡಾಕ್ಟರ್ ಎ.ಜೆ. ಶೆಟ್ಟಿ ಸಂಸ್ಥಾಪಕರು ಡಾಕ್ಟರ್ ಎ.ಜೆ. ಶೆಟ್ಟಿ ಅವರು ವೇದಿಕೆ ಬರಬೇಕು. ಡಾಕ್ಟರ್ ಕೆ. ಪ್ರಕಾಶ್ ಶೆಟ್ಟಿ MRP ಸಮೂಹ ಸಮಾಜಮುಖಿ ಚಿಂತನೆಯ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡು ನಡೆಸಿಕೊಂಡು ಬಂದಿರುವಂತಹದ್ದು ಬಹಳಷ್ಟು ಅಭಿನಂದನಾರ್ಹವಾದಂತಹ ವಿಚಾರ. ಅದರೊಂದಿಗೆ ತಮ್ಮ ಸ್ವಂತ ಇರುವಿಕೆಗೊಂದು ಕಚೇರಿಯ ಅವಶ್ಯಕತೆ ಇದ್ದು ಅದನ್ನು ಇಂದಿನ ದಿನ ಉದ್ಘಾಟನೆಯನ್ನು ನಡೆಸಿದ್ದೇವೆ. ಎಂ ಗಣೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆ ಕಚೇರಿಯ ಉದ್ಘಾಟನೆ ಲೋಕಾರ್ಪಣೆ ಇಂದಿನ ದಿನ ನಡೆದಿದೆ. ಹಾಗಾಗಿ ಸಂಭ್ರಮದ ವಾತಾವರಣದಲ್ಲಿ ನಾವೆಲ್ಲರೂ ಜೊತೆ ಆಗ್ತಾ ಇದ್ದೇವೆ. ಸೇರಿರುವಂಥ ಸರ್ವರಿಗೂ ಕೂಡ ಶುಭಾಶಯವನ್ನ ಹಾಗೆ ಸ್ವಾಗತವನ್ನ ಸಲ್ಲಿಸ್ತಾ ಇನ್ನು ಮುಂದಕ್ಕೆ ಕಾರ್ಯಕ್ರಮದ ಸ್ವಾಗತ ಭಾಷಣದತ್ತ ನಾವು ಮುಂದುವರಿತಾ ಇದ್ದೇವೆ. ಅದಕ್ಕಿಂತ ಮುಂಚೆ ವಿಘ್ನ ನಿವಾರಕ ಗಜವದನನಿಗೆ ಭಕ್ತಿಯ ಸಂಪ್ರಾರ್ಥನೆಯನ್ನ ಸಲ್ಲಿಸ್ತಾ ಕದ್ರೆಯ ಮಂಜುನಾಥ ಸ್ವಾಮಿಯನ್ನ ಮನಸ್ಸಿನಲ್ಲಿ ನೆನವರಿಸಿಕೊಳ್ಳುತ್ತಾ ಶ್ರೀಯುತ ನಮ್ಮ ಮಂಗಳೂರಿನ ಮಂಗಳಾಂಬಿಕೆ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎನ್ನುವಂಥ ಸದಾಶಯದೊಂದಿಗೆ ಇಂದಿನ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರನ್ನು ಅತಿಥಿ ದೇವೋಭವ ಎನ್ನುವ ನಿಟ್ಟಿನಲ್ಲಿ ಸ್ವಾಗತಿಸಬೇಕಾಗಿ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಎಂ ಗಣೇಶ್ ಶೆಟ್ಟಿ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ದೇವರ ನೆನೆಸ್ತಾ ಮತ್ತು ನಮ್ಮ ಶರಾವ್ ಮಹಾಗಣ ನೆನೆಸ್ತಾ ಕಟೀಲ್ ದುರ್ಗಾಪುರ ನೆನೆಸ್ತಾ ಇವತ್ತಿನ ನಮ್ಮ ದಕ್ಷಿಣ ಕನ್ನಡ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ನೂತನ ಕಚೇರಿಯನ್ನು ಉದ್ಘಾಟನೆಗೊಂಡಿದೆ. ಅದಕ್ಕೆಲ್ಲರೂ ಬಂದಿದ್ದಾರೆ, ಅವರಿಗೆಲ್ಲರಿಗೂ ಸ್ವಾಗತ. ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು 1987ರಲ್ಲಿ ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಸ್ಥಾಪನೆ ಆಗಿದೆ. 37 ವರ್ಷ ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ಗೆ 37 ವರ್ಷ ಆಯಿತು. ಅಸೋಸಿಯೇಷನ್ ಆಗಿ 37 ವರ್ಷ ಆಯಿತು. ಈ ಸಂದರ್ಭದಲ್ಲಿ ಸಂಘವನ್ನು ಮುನ್ನಡೆಸಿ ಎಲ್ಲ ಗತ ಹಿರಿಯರಿಗೆ ಮತ್ತು ಪ್ರಸ್ತುತ ನಮ್ಮ ಮಾರ್ಗದರ್ಶನಕ್ಕಾಗಿ ನಮ್ಮೊಂದಿಗೆ ಇರುವ ಹಿರಿಯರಿಗೆ ವಂದಿಸುತ್ತಾ ಈ ಶುಭ ದಿನದಲ್ಲಿ ನಮ್ಮೆಲ್ಲರ ಆಶ್ರಯದಂತೆ ನಮ್ಮ ಸಂಘದ ಕಾರ್ಯ ಚಟುವಟಿಕೆಗಳಿಗೆ ಪೂರ್ವಕವಾಗಿ ಮತ್ತು ಸಂಘದ ಎಲ್ಲ ಸದಸ್ಯ ಬಂಧುಗಳ ಅನುಕೂಲವನ್ನು ಪೂರೈಸುವ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ಉದ್ಯಮದ ಬಾಂಧವರಿಂದ ಸಹಕಾರದಿಂದ ನೂತನ ಸುಸಜ್ಜಿತ ಕಚೇರಿಯನ್ನು ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯ ಅತಿಥಿಗಳು ದಿವ್ಯ ಹಸ್ತದಿಂದ ಈಗ ತಾನೇ ಉದ್ಘಾಟಿಸಲಿದ್ದಾರೆ. ಹಾಗೆ ವೇದಿಕೆಯಲ್ಲಿರುವ ನಮ್ಮ ಡಾಕ್ಟರ್ ಎ.ಜೆ. ಶೆಟ್ಟರು ನಮ್ಮವರೇ, ಉದ್ಯಮದಲ್ಲಿ ಭಾಳ ಹಿರಿಯವರು, ಹೇಳಲಿಕ್ಕೆ ಸಂತೋಷ ಆಗ್ತದೆ. ಇದರಲ್ಲಿ ಈ ಉದ್ಯಮದಲ್ಲಿ ತೊಡಗಿಕೊಂಡು ಎಲ್ಲ ವಿಧದ ಥರದ ಉದ್ಯಮ ಅವರ ಹತ್ರ ಇತ್ತು, ಎಲ್ಲ
ಡಿಸ್ಟರಿ ಆಗಲಿ ಹೋಲ್ಸೇಲ್ ಆಗಲಿ ಏನು ಕೂಡ ಉದ್ಯಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಅವರು ಒಳ್ಳೆ ರೀತಿ ನಡೀತಾ ಬಂದಿದೆ. ಎಲ್ಲರಿಗೂ ಸಹಾಯವನ್ನು ನಮಗೆಲ್ಲರಿಗೂ ಅವರ ದಿವ್ಯಹಸ್ತದಿಂದ ನಮಗೆಲ್ಲ ಇದನ್ನು ಕೊಟ್ಟವರೇ ಅವರೇ, ನಮಗೆ ಈ ಲೈನನ್ನು ತೋರಿಸಿದವರೇ ಅವರೇ ನಮಗೆ. ಇವತ್ತು ಅವರ ಹಾದಿಯಲ್ಲಿ ನಾವು ಚಂದದಲ್ಲಿ ನಡ್ಕೊಂಡು ಬಂದು ಒಂದು ಥರದ ಉದ್ಯಮವನ್ನು ನಡ್ಕೊಂಡು ಚಂದದಲ್ಲಿ ಇದ್ದೇವೆ. ನಾನು ಕೂಡ ಅವರೊಟ್ಟಿಗೆ ಸಾಧಾರಣ 1974 ಇವತ್ತಿಗೆ 50 ವರ್ಷ ಆಗ್ತಾ ಬಂತು. ಅವರ ಉದ್ಯಮದಲ್ಲಿ ಬಂದು ಇವತ್ತು ನಾವು ಕೂಡ ಅವರ ಆಶ್ರಯದಿಂದ ಅವರ ಆಶೀರ್ವಾದದಿಂದ ಬೆಳೆದು ಬಂದು ನಿಂತಿದ್ದೇವೆ ನಾವು. ಹಾಗೆ 50 ವರ್ಷ ನಾವು ಕೂಡ ಅವರೊಟ್ಟಿಗೆ ಬಂದು ಇದಾಯಿತು. ಹಾಗೆ ಅವರು ಎಲ್ಲ ವಿಧದಲ್ಲಿ ಇದು ಮಾಡಿ ನಮ್ಮ ಧಾರ್ಮಿಕ ಕ್ಷೇತ್ರದ ಆಸಕ್ತರಾಗಿ ಮತ್ತು ಕದ್ರಿ ಮಂಜುನಾಥ ದೇವರ ಧಾರ್ಮಿಕ ಇದರಲ್ಲಿ ಕೂಡ ತೊಡಗಿಸಿಕೊಂಡು ಕದ್ರಿ ದೇವಸ್ಥಾನ ಆಡಳಿತ ಮುಂಚೆ ನಡ್ಕೊಂಡು ಬಂದಿದ್ದಾರೆ ಈಗ ಕೂಡ. ಹಾಗೆ ವಿದ್ಯಾಸಂಸ್ಥೆ, ಮೆಡಿಕಲ್ ಕಾಲೇಜ್, ಎಲ್ಲ ಥರದ ಉದ್ಯಮಗಳಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಆಗಲಿ ಎಲ್ಲ ವಿಧದ ಇದರಲ್ಲಿ ಕೂಡ ಅವರು ಹೋಟೆಲ್ ಉದ್ಯಮದಲ್ಲಿ ದೊಡ್ಡ ದೊಡ್ಡ ಹೋಟೆಲನ್ನು ಮಾಡಿ ಎಲ್ಲರಿಗೆ ಎಷ್ಟೋ ಸಾವಿರ ಜನಕ್ಕೆ ಕೆಲಸವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮೆಡಿಕಲ್ ಕಾಲೇಜ್ ಇರಬಹುದು, ಬಾಕಿದ ವಿದ್ಯಾ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಎಷ್ಟೋ ಜನ ಅವರ ಇದರಲ್ಲೇ ಕೈ ಕೆಳಗೆ ಕೆಲಸ ಮಾಡಿ ಎಲ್ಲರ ಉದ್ಯಮದಲ್ಲಿ ಕೂಡ ತೊಡಗಿ ತುಂಬ ಜನ ಒಳ್ಳೆಯದಾಗಿದ್ದಾರೆ ಅವರ. ಮತ್ತು ಅವರಿಗೆ ತುಂಬ ಇದೇ ಥರದ ವೈಷಮ್ಯಗಳನ್ನಿತ್ತು ಎಲ್ಲ ಅವರ ನಮಗೆ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಅವರ ಆತ್ಮೀಯರಿಗೆ ಕೂಡ ಕೊಟ್ಟು ಉದ್ಯಮ ಕ್ಷೇತ್ರದಲ್ಲಿ ಎಲ್ಲರಿಗೆ ಸಲ್ಲಿಸಿದ್ದಾರೆ ಎಲ್ಲ ಅವರನ್ನು. ಹಾಗೆ ಒಳ್ಳೆ ರೀತಿಯಲ್ಲಿ ಅವರ ಕಡೆಯಲ್ಲಿ ಎಷ್ಟೋ ಸಾವಿರ ಜನ ಇವತ್ತು ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ಅವರವರ ಇನ್ಕಮನ್ನು ಮಾಡಿ ಚಂದದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೆ ರೀತಿ ಇದು ಮಾಡಿ ಇನ್ನೂ ಕೂಡ ಎಲ್ಲರಿಗೆ ಅವರ ಕೈಯಿಂದ ಇದಾಗಿ ಕೊಟ್ಟು ಅವರಿಂದ ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಪರವಾಗಿ ಅವರ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇನ್ನೊಬ್ಬರು ಡಾಕ್ಟರ್ ಪ್ರಕಾಶ್ ಶೆಟ್ಟಿ, ಎಲ್ಲರಿಗೆ ಪರಿಚಯದವರಾದ ನಾವು ಅವರಿಗೆ ಒಂದು 35 ವರ್ಷದ ಪರಿಚಯ ನಂದು ಮತ್ತು ಪ್ರಕಾಶಣ್ಣಂದು. ಬೆಂಗಳೂರಿನಲ್ಲಿ ಅವರು ಹೋಟೆಲ್ ಮಾಡುವಾಗ ಆ ಟೈಮ್ನಲ್ಲಿ ನಮಗೆ ಪರಿಚಯ ಆದ್ದು. ಇವತ್ತು ಕೂಡ ಅಷ್ಟೇ ಆತ್ಮೀಯತೆಯಾಗಿ ನಡ್ಕೊಂಡು ಬಂದಿದ್ದಾರೆ. ಅವರು ನಮ್ಮ ಎಲ್ಲ ಈ ಹೋಟೆಲ್ ಉದ್ಯಮ ಎಲ್ಲ ರಂಗದಲ್ಲಿ ಕೂಡ ಒಳ್ಳೆಯ ಹೆಸರನ್ನು ಗಳಿಸಿ ಹೆಸರನ್ನು ಇದು ಮಾಡಿದ್ದಾರೆ. ಹಾಗೆ ಅವರು ತಮ್ಮ ಉದ್ಯಮ ಕ್ಷೇತ್ರದಲ್ಲಿ ಸಮಾಜ ಸೇವಕ ಮೂಲಕ ಹಲವು ಯೋಜನೆಗಳನ್ನು ರೂಪಿಸಿ ದಾರಿದೀಪವಾಗಿ ಮೂಡಿಬಂದವರು. ಅವರು ನಮ್ಮ ಜನ್ಮದಿನದಂದು ನಮ್ಮ ಗೋಲ್ಡ್ ಪೆಂಚಿ ಇದರಲ್ಲಿ ಅವರು ಎಷ್ಟೋ ಸಾವಿರ ಜನಕ್ಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ವರ್ಷಕ್ಕೆ ಅವರ ಹುಟ್ಟುಹಬ್ಬದ ದಿವಸವನ್ನು ಒಂದು 5 ಕೋಟಿಯಷ್ಟು ಎಲ್ಲರಿಗೆ ಪಾಪದನ್ನು ಗುರುತಿಸಿ ಯಾರಿಗೆ ಏನು ಕಷ್ಟ ಇರಲಿ, ಏನೇ ತೊಂದರೆ ಇರಲಿ, ವಿದ್ಯಾಭ್ಯಾಸ ಇರಲಿ, ಎಲ್ಲ ಅವರ ಯಾರು ಹೇಳಿದರೂ ಕೂಡ ನಾವೊಂದು ಅವರ ಹತ್ರ ಹೇಳಿ ಗುರುತಿಸಿ ಆ ದಿವಸ ಅವರ ಹುಟ್ಟಿದ ಹಬ್ಬವನ್ನು ಎಲ್ಲರಿಗೂ ಒಂದು ಸಹಾಯ ಮಾಡುವ ವ್ಯಕ್ತಿ ನಮ್ಮ ಪ್ರಕಾಶ್ ಶೆಟ್ಟರು, ಡಾಕ್ಟರ್ ಪ್ರಕಾಶ್ ಶೆಟ್ಟರು. ಅವರು ಎಲ್ಲ ಕಡೆಯಲ್ಲಿ ನಮ್ಮ ದೇಶ ವಿದೇಶಗಳಲ್ಲಿ ಕೂಡ ಹೋಟೆಲನ್ನು ಮಾಡಿ ಒಳ್ಳೆಯ ಹೆಸರನ್ನು ಮಾಡಿ ಎಲ್ಲರಿಗೂ ಕೆಲಸವನ್ನು ಕೊಟ್ಟು ಎಲ್ಲರೂ ಒಳ್ಳೆಯರಾಗಿದ್ದಾರೆ ಅವರಿಂದ. ಹಾಗೆ ವಿಶೇಷ ಮಕ್ಕಳ ಶಾಲೆಗಳಲ್ಲಿ ಅನುದಾನ ನೀಡುವ ಮೂಲಕ ಡಿಜಿಟಲ್ ಶಿಕ್ಷಣ ಮತ್ತು ಮೂಲಸೌಕರ್ಯಗಳನ್ನು ಒದಗಿಸಿ ಮಾನ್ಯರು ಆಗಿದ್ದಾರೆ. ಪ್ರಸ್ತುತ ಮಾಲಕ ಗೋಲ್ಡ್ ಪಿಂಚ್ ಹೋಟೆಲ್ನಲ್ಲಿ ಕೂಡ ಇಲ್ಲಿ ಮಂಗಳೂರಿನಲ್ಲಿ ಹೋಟೆಲ್ ಮಾಡಿದ ಎಲ್ಲ ಕಡೆಯಲ್ಲಿ ದೇಶ ವಿದೇಶಗಳಲ್ಲಿ ಕೂಡ ಒಳ್ಳೆಯ ಸುಸಜ್ಜಿತವಾದ ಹೋಟೆಲನ್ನು ಎಲ್ಲರಿಗೂ ನಿಲ್ಲುವಂಥ ಹೋಟೆಲನ್ನು ಮಾಡಿದ್ದಾರೆ. ಮಂಗಳೂರಿನಲ್ಲಿ ಆಗಲಿ ಯಾವುದೇ ನಮ್ಮ ಸಂಘ ಸಂಸ್ಥೆಯಲ್ಲಿ ಆಗಲಿ ನಮ್ಮ ಬಣ್ಣ ಸಂಘದಾಗಲಿ ಡಾಕ್ಟರ್ ಪ್ರಕಾಶ್ ಶೆಟ್ಟರ ಕೊಡುಗೆ ಉಂಟು. ಹಾಗೆ ಅವರ ಹೆಸರು ಯಾರಿಗೆ ಗೊತ್ತಿಲ್ಲ, ಮಂಗಳೂರಿನಲ್ಲಿ ಆಗಲಿ ಬೆಂಗಳೂರಿನಲ್ಲಿ ಆಗಲಿ ಬೊಂಬಾಯಿಲಾಗಲಿ ಪ್ರಕಾಶ್ ಶೆಟ್ಟರ ಹೆಸರು ಎಲ್ಲ ಕಡೆಯಲ್ಲಿ ಎಲ್ಲರಿಗೂ ಗೊತ್ತುಂಟು. ಹಾಗೆ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಒಳ್ಳೆಯದನ್ನು ಮಾಡಲಿ, ಇನ್ನೂ ಕೂಡ ಹೆಚ್ಚು ಜನಕ್ಕೆ ಹೆಲ್ಪ್ ಆಗುವಾಗ ಮಾಡಲಿ ಅಂತ ಹೇಳಿ ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಪರವಾಗಿ ಧನ್ಯವಾದವನ್ನು ಸ್ವಾಗತವನ್ನು ಬಯಸ್ತೀನಿ. ನಮ್ಮ ಡಾಕ್ಟರ್ ಸದಾನಂದ ಶೆಟ್ಟರು ಅವರು, ಸದಾನಂದ ಶೆಟ್ಟರು ಅಂದರೆ ನಮಗೆ ನಮ್ಮ ಅಸೋಸಿಯೇಷನ್ಗೆ ಒಂದು ಎಲ್ಲ ವಿಷಯದಲ್ಲಿ ನಮಗೆ ಒಂದು ಏನಿದ್ರೂ ಕೂಡ ಸದಾನಂದ ಶೆಟ್ಟರೆ ಹೋದರೆ ಏನು ಕೂಡ ಏನಾಗಬೇಕು ಅಂತ ಹೇಳಿ ನಾನು ಇದ್ದೇನೆ ನಿಮ್ಮೊಟ್ಟಿಗೆ ಅಂತ ಹೇಳಿ ಒಂದು ಧೈರ್ಯ ತುಂಬುವವರು ಅವರು. ಮತ್ತು ಎಲ್ಲ ರಂಗದ ಕ್ರೀಡಾ ರಂಗದಲ್ಲಿ ಭಾಳ
ಎಷ್ಟೋ ಮಕ್ಕಳನ್ನು ರೆಡಿ ಮಾಡಿ ಭಾಳ ಇದು ಮಾಡಿದವರು. ಏನೇ ಕ್ರೀಡಾ ರಂಗದ ಅವರ ಆಸಕ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇದು ಮಾಡ್ತಾರೆ. ಯಾವಾಗಲೂ ಎಂತ ಹೇಳಿ ನಾವು ಯಶಸ್ಸನ್ನು ಯಾವೊಂದು ಮಾತು ಹೇಳ್ತಾರೆ ಅವರು, ನಮಗೆ ಯಶಸ್ಸನ್ನು ಇದ್ದರೆ ಮಾತ್ರ ನಮಗೆ ಕೆಲಸ ಮಾಡಲು ಸಾಧ್ಯ. ಗಣೇಶ ಯಶಸ್ಸನ್ನು ಬೇಕೇ ಬೇಕು, ಇಲ್ಲದಿದ್ದರೆ ಇದರಲ್ಲಿ ಈ ಮಾಧ್ಯಮದಲ್ಲಿ ಭಾರಿ ಕಷ್ಟ ಯಶಸ್ಸನ್ನು ಮಾಡಲಿಕ್ಕೆ ಅಂತ ಹೇಳ್ತಾರೆ. ಅವರು ಅಷ್ಟೇ ಎಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮ ಇದರಲ್ಲಿ ಇದ್ದಾರೆ. ಹೋಟೆಲ್ ಉದ್ಯಮದಲ್ಲಿ ಮತ್ತು ಶಾಲೆ ಕಾಲೇಜು ಎಲ್ಲ ವಿಧದಲ್ಲಿ ವಿದ್ಯಾಸಂಸ್ಥೆಯಲ್ಲಿ ತೊಡಗೊಂಡಿದ್ದಾರೆ. ಮತ್ತು ಎಷ್ಟೋ ಜನಕ್ಕೆ ದಾನ ಧರ್ಮ ಮಾಡಿ ಪ್ರತಿಯೊಬ್ಬರನ್ನು ಎಲ್ಲ ವಿಧದಲ್ಲಿ ಹುರಿತುಂಬಿಸಿ ಒಳ್ಳೆಯ ಇದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ದೇವರ ಆರೋಗ್ಯ ಈಶ್ವರ ಆಯುಷ್ಯ ಭಾಗ್ಯ ಕೊಟ್ಟು ಒಳ್ಳೆಯದನ್ನು ಕೊಟ್ಟು ನಮ್ಮ ವೈನ್ ಮರ್ಚೆಂಟ್ ಇದರ ಯಶಸ್ಸನ್ನು ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತ ಅನ್ವಯಿಸ್ತೀನಿ. ಇನ್ನೊಬ್ಬರು ನಮ್ಮ ಅತಿಥಿ ರವಿ ಅಣ್ಣ, ಬಾಂಬೆಯಲ್ಲಿ. ಅವರು ಬಾಂಬೆಯಲ್ಲಿ ಈಗಿದ್ರೆ ಸಾಯಂಕಾಲ ಮಂಗಳೂರಿನಲ್ಲಿ ಇರ್ತಾರೆ, ಸ್ವಲ್ಪ ಹೊತ್ತು ಬೆಂಗಳೂರಲ್ಲಿ ಇರ್ತಾರೆ. ಆದರೆ ಅವರ ನನ್ನ ಮತ್ತು ಪರಿಚಯ ಒಂದು 35 ವರ್ಷದಿಂದ 35 ವರ್ಷ ಸಾಯಿ ಪ್ಯಾಲೇಸ್ ಗ್ರೂಪ್ ಮತ್ತು ಸಾಯಿರಾಧ ಡೆವಲಪರ್ಸ್ ಸಂಸ್ಥೆಗಳ ಅಧ್ಯಕ್ಷರಾಗಿ ಹೋಟೆಲ್ ಉದ್ಯಮದ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ 40 ವರ್ಷಕ್ಕೂ ಮಿಗಿಲಾಗಿ ಅನುಭವ ಹೊಂದಿದ ಶ್ರೀಯುತರು ಸುಮಾರು 1800 ಮಿಕ್ಕಿ ಜನರಿಗೆ ಉದ್ಯೋಗಸ್ಥರಾಗಿ ಕರ್ನಾಟಕದ ಮಹಾರಾಷ್ಟ್ರ ರಾಜ್ಯಗಳಲ್ಲಿ 400ಕ್ಕೂ ಹೆಚ್ಚು ಸಂಸ್ಥೆಗಳು ಹುಟ್ಟಾಕಿದ ಕೀರ್ತಿ ಅವರಿಗೆ ಸಲ್ತದೆ. ಎಲ್ಲಿ ಹೋದರೆ ಬಾಂಬೆಯಲ್ಲಿ ನಾವು ಎಂತ ಹೋದರೂ ಕೂಡ ಸಾಯಿ ಪ್ಯಾಲೇಸ್ ಅಂತ ಹೇಳ್ತಾರೆ, ಶಿರಡಿ ಹೋದರೆ ಸಾಯಿ ಪ್ಯಾಲೇಸ್ ಅಂತ ಇದ್ದಾರೆ. ಎಲ್ಲ ಕಡೆಯಲ್ಲಿ ಅವರ ಹೋಟೆಲ್ ಉದ್ಯಮ ವಿಸ್ತರಿಸಿ ಈಗ ಮಂಗಳೂರಿಗೆ ಉದ್ಯಮಕ್ಕೆ ಕಾಲಿಟ್ಟಿದ್ದಾರೆ. ಒಳ್ಳೆಯ ಹೆಸರನ್ನು ಇಲ್ಲಿ ಗಳಿಸಿದ್ದಾರೆ. ಹಾಗೆ ಎಲ್ಲ ವಿಷಯದಲ್ಲಿ ಮೆಡಿಕಲ್ ಶಾಪ್ ಆಗಿರಲಿ, ಕಟ್ಟಡದಿರಲಿ, ನಿರ್ಮಾಪಕ ಆಗಲಿ ಎಲ್ಲ ವಿಷಯದಲ್ಲಿ ಅವರ ಇದನ್ನು ಉದ್ಯಮವನ್ನು ತೊಡಗಿಸಿ ಎಲ್ಲ ಕಡೆ ವಿಸ್ತಾರ ಮಾಡಿ ಎಷ್ಟೋ ಸಾವಿರ ಜನಕ್ಕೆ ಕೆಲಸವನ್ನು ಕೊಟ್ಟು ಎಲ್ಲರ ಹತ್ರ ಒಳ್ಳೆಯದನ್ನು ಮಾಡಿ ಒಳ್ಳೆಯ ಹೆಸರು ಗಳಿಸಿದ ಕೀರ್ತಿ ನಮ್ಮ ರವಿ ಅಣ್ಣನಿಗೆ ಉಂಟು. ನಾವು ಯಾವಾಗಲೂ ಬಾಂಬೆಗೆ ಹೋದರೆ ಕೂಡ ಎಲ್ಲಿ ಹೋದರೆ ಕೂಡ ಅವರು ಎಲ್ಲಿ ಕೂಡ ಇಡೀ ದಿನ ಇಲ್ಲಿ ಇರ್ತಾರೆ. ಮತ್ತು ಎಲ್ಲ ಕಡೆ ದೇವಸ್ಥಾನಕ್ಕೆ ತಿಂಗಳಿಗೊಮ್ಮೆ ನಮ್ಮ ವೆಂಕಟರಮಣ ತಿರುಪತಿಗೆ ಹೋಗಿ ಎಷ್ಟೋ ಇದ್ದಿದ್ರು ಕೂಡ ಹೋಗಿ ಬಂದೇ ಬರ್ತಾರೆ ಇರೋದು. ಹಾಗೆ ಇನ್ನೂ ಕೂಡ ಒಂದು ಭಾರಿ ದೊಡ್ಡ ಒಂದು ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ. ಕಾಪು ಮಾರಿಯಮ್ಮನ ದೇವಸ್ಥಾನಕ್ಕೆ ಒಂದು 2-3 ವರ್ಷದಿಂದ ಭಾರಿ ಚಂದದ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕಿದ್ದಾರೆ. ರವಣ್ಣ ಅವೆಲ್ಲ ಕೈ ಹಾಕಿದೆ, ಅದು ಹಾಗೆಯೇ ಆಗ್ತದೆ. ನಾಳ್ದು ಬ್ರಹ್ಮಕಲಶ ಸಂದರ್ಭ ಹತ್ತಿರ ಬಂದಿದೆ. ಮಂಗಳೂರಿಗೆ ಕೂಡ ಮೊನ್ನೆ ಮೀಟಿಂಗೆಲ್ಲ ಆಗಿದೆ. ಎಲ್ಲರೂ ನಮ್ಮಲ್ಲಿ ಒಟ್ಟು ಸೇರಿ ಅವರೊಟ್ಟಿಗೆ ನಾವು ಕೂಡ ಸೇರಿ ಒಳ್ಳೆ ಮಾರಿಯಮ್ಮನ ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಬ್ರಹ್ಮಕಲಶಕ್ಕೆ ಎಲ್ಲರೂ ಇದು ಮಾಡಿ ದೇವರ ಇದಕ್ಕೆ ಪಾತ್ರರಾಗಬೇಕಂತ ಕೇಳ್ತೇನೆ. ಹಾಗೆ ಅವರಿಗೆ ಕೂಡ ದೇವರು ಆರೋಗ್ಯ ಐಶ್ವರ್ಯ ಆಯುಷ್ಯ ಕೊಟ್ಟು ಒಳ್ಳೆ ರೀತಿ ನಡೆಸಿ ಒಳ್ಳೆಯದಾಗಲಿ, ಇನ್ನೂ ಕೊಡುಗೆ ಜನರಿಗೆ ಹೆಚ್ಚಿನ ಲಾಭವನ್ನು ಆಗಲಿ ಅಂತ ಹೇಳಿ ನಾವು ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀವಿ. ಇನ್ನೊಮ್ಮರೆ ನಮ್ಮ ಅತಿಥಿಗಳು ನಮ್ಮ ಡಾಕ್ಟರ್ ಉದಯ ಸುವರ್ಣವರು. ಅವರು ನಮ್ಮ ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು. ಆದರೆ ಈಗ ಬೆಂಗಳೂರು ಹಾಸನದಲ್ಲಿ ಎಲ್ಲ ಅವರ ಹೋಟೆಲ್ ಉದ್ಯಮ ಆಗಲಿ, ಅವರ ಹಲವಾರು ಉದ್ಯಮಗಳುಂಟು. ಖ್ಯಾತಿ ಉದ್ಯಮ ಆರಂಭಿಕ ಮಂಗಳೂರು ಹಾಸನ ನಗರ ಉದ್ಯಮನ ಆರಂಭಿಸಿ ಶ್ರೀಯುತರು ಪ್ರಸ್ತುತ ಬೆಂಗಳೂರು, ಮುಂಬೈ, ದುಬೈ ಹಾಗೂ ಹೊರ ದೇಶಗಳಲ್ಲಿ ಯಶಸ್ವಿಯಾಗಿರ್ತಾರೆ. ಸಾಮಾಜಿಕ ಯಾವುದೇ ಪ್ರಚಾರವನ್ನು ಬಯಸದೆ ಹಲವು ವರ್ಷಗಳಿಂದ ಸುಮಾರು 50 ಲಕ್ಷಕ್ಕೂ ಮಿಕ್ಕಿ ಧನವನ್ನು ಆಸಕ್ತರಿಗೆ ವಿದ್ಯಾಭ್ಯಾಸಕ್ಕೆ ನೀಡುತ್ತಾ ಬಂದಿರುವ ಶ್ರೀಯುತರು ಪ್ರಶಸ್ತ ಈ ವರ್ಷಾಂತ್ಯ ಸೆಪ್ಟೆಂಬರ್ನಲ್ಲಿ ತಿಂಗಳ 29 ತಾರೀಕಿನಂದು ತಮ್ಮ ಸ್ವರ್ಗಸ್ಥರಾದ ತಂದೆಯವರ ದಿವಂಗತ ದಾಮೋದರ ಆರ್ ಸುವರ್ಣ ಅವರ ಟ್ರಸ್ಟ್ ಮೂಲಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಉಪಸ್ಥಿತಿಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ಎಲ್ಲ ಸಮಾಜ ಆಸಕ್ತರಿಗೆ ವಿದ್ಯಾಭ್ಯಾಸಕ್ಕೆ ಹಾಗೂ ಇತರ ಅವಶ್ಯಕತೆಗಳನ್ನು ನೀಡಲಿದ್ದು ಈ ಮೂಲಕ ನಮ್ಮ ಎಲ್ಲರಿಗೂ ಆದರಣೀಯ ಹಾಗೂ ಪ್ರೇರಣೆ ಆಗಿರ್ತಾರೆ. ಉದಯ ಸುವರ್ಣರು ಹಾಗೆ ನಮ್ಮಲ್ಲಿ ಎಲ್ಲ ವೇದಿಕೆಯಲ್ಲಿ ಎಲ್ಲರೂ ದಾನ ಮಾಡುವವರು ಇರುವುದು ಮತ್ತು ಡಾಕ್ಟರ್ ಆಗಿದ್ದಾರೆ ಎಲ್ಲರೂ. ಅದನ್ನ ನಮಗೆ ಬಂದ ಸಂತೋಷ. ಹಾಗೆ ನಮ್ಮ ಎಲ್ಲ ವಿಷಯದಲ್ಲಿ ಕೂಡ ನಮ್ಮ ಸುವರ್ಣರಾಗಲಿ ಎಲ್ಲರೂ ನಮ್ಮ ವೇದಿಕೆಯಲ್ಲಿರೋ ಎಲ್ಲ ಗಣ್ಯರು ಎಲ್ಲ ಡಾಕ್ಟರ್ ಆಗಿದ್ದಾರೆ ಮತ್ತು ಎಲ್ಲ ದಾನಿಗಳಾಗಿದ್ದಾರೆ. ಹಾಗೂ ಇನ್ನೂ ಕೂಡ ಅವರಿಗೆ ಹಾಗೇನು ಆಗಲಿ ಅಂತ ಹೇಳಿ ದೇವರು ಒಳ್ಳೇದು ಮಾಡಿ ಆರೋಗ್ಯ ಐಶ್ವರ್ಯ ಆಯುಷ್ಯ ಭಾಗ್ಯ ಕೊಡಲಿ, ಇನ್ನೂ ಕೂಡ ಎತ್ತರಕ್ಕೆ ಹೋಗಲಿ ಅಂತ ಹೇಳಿ ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಅರ್ಪಿಸ್ತೇನೆ.
ಗುರುಸ್ವಾಮಿ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ, ಬರ್ತೇನೆ ಅಂತ ಹೇಳಿದ್ದಾರೆ. ಅದು ಬರಲಿಕ್ಕಾಗದ ಕಾರಣ ನಮ್ಮ ರಾಜ್ಯದಲ್ಲಿ ನಮಗೆ ಏನು ತಾಪತ್ರೆ ತೊಂದರೆಗಳು ಯಾವಾಗಲೂ ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಂದರೆ ಯಾವಾಗಲೂ ನಮಗೆ ದಿನ ತೊಂದರೆ ಇದೆ, ಸಮಸ್ಯೆನೇ ಇರೋದು. ಅದು ಯಾವಾಗಲೂ ನಾವು ಬೆಂಗಳೂರಿಗೆ ಅಲ್ಲಿಗೆ ಮಿನಿಸ್ಟರ್ ಹತ್ರ ಎಲ್ಲ ಹತ್ರ ಹೋಗಲೇಬೇಕು. ನಮ್ಮ ಸಮಸ್ಯೆಗಳು ಹಲವು ಸಮಸ್ಯೆಗಳು ಇರ್ತದೆ. ಆದರೆ ನಮ್ಮ ಈಗಿನ ಗುರುಸ್ವಾಮಿಯವರು ರಾಜ್ಯಾಧ್ಯಕ್ಷರು ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ನಮಗೆ ಸಹಾಯವನ್ನು ಮಾಡಿ ನಮ್ಮ ಅಸೋಸಿಯೇಷನ್ಗೆ ಒಂದು ಹೆಸರು ಬರುವ ಹಾಗೆ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನೊಬ್ಬರು ನಮ್ಮ ಕಾರ್ಯದರ್ಶಿಯವರು ಈಗ ಬರುವರು ನಮ್ಮ ಗೋವಿಂದರಾಜ್ ಹೆಗಡೆ ಅವರು ದಿನಕ್ಕೆ ನಮ್ಮ ಅಸೋಸಿಯೇಷನ್ನ ಪರವಾಗಿ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಅಂತ ನಮಗೇನೆ ಹೇಳಲಿಕ್ಕೆ ಆಗೋದಿಲ್ಲ. ಯಾವಾಗ ರಾತ್ರಿ ನೋಡಿದರೆ 2 ಗಂಟೆ ಮೆಸೇಜ್ ಬರ್ತದೆ, ನಾವು ಸರ್ಕಾರದಲ್ಲಿ ಹೀಗೆ ಮಾಡಿದ್ದೇವೆ, ಆ ಕೆಲಸ ಮಾಡಿದ್ದೇವೆ, ನಿಮ್ಮ ಏನು ಸಮಸ್ಯೆ ಏನಿಲ್ಲ. ಮತ್ತು ನಮಗೆ ದಿನ ಪ್ರಾಬ್ಲಮ್ ಉಂಟು. ಶನಿವಾರ ಆದಿತ್ಯವಾರ ರಜೆ ಬಂದರೆ 4 ದಿವಸ ನಮಗೆ ಲಿಕ್ಕರ್ ಆಗಲಿಕ್ಕೆ ಬಂದಿರ್ತದೆ. ಅದನ್ನು ಕೂಡ ಎಲ್ಲ ತುಂಬ ಸಮಸ್ಯೆ. ಒಂದು ಸಮಸ್ಯೆ ಇಲ್ಲ, ನಮ್ಮ ನೂರಾರು ಸಮಸ್ಯೆಗಳನ್ನು ಏನಿದ್ದರೆ ರಾತ್ರಿ ಕೂಡ ಕೆಲಸ ಮಾಡಿ ನಮಗೆ ರಾತ್ರಿ ಮೆಸೇಜ್ ಬರ್ತದೆ, ಅದು ನಿಮ್ಮ ಕೆಲಸ ಆಗಿದೆ, ನಮ್ಮದಲ್ಲ ನಮ್ಮ ರಾಜ್ಯದ ಕೆಲಸ ಆಗಿದೆ, ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಅವರಿಗೂ ನಾವು ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ನಮ್ಮ ಈ ನಮ್ಮದೊಂದು ಅಸೋಸಿಯೇಷನ್ನವರೆಲ್ಲ ನಮ್ಮ ಪದಾಧಿಕಾರಿಗಳು, ನಾನು ಒಂದು ದಿವಸ ಈಗನೇ ಕೂತ್ಕೊಂಡಿದ್ದೆ, ನನ್ನನ್ನು ತುಂಬ ಸಮಯದಿಂದ ನೀವು ನನ್ನನ್ನು ಅಧ್ಯಕ್ಷನಾಗಿ ಆರಿಸಿದ್ದೀರಿ. ನಾವು ನಮ್ಮ ಸಂಘಕ್ಕೆ ಏನು ಮಾಡೋದು ಅಂತ ಹೇಳಲಿಕ್ಕೆ ಆಗೋದು, ನೀವು ಒಂದು ಇದು ಮಾಡಿ ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ನನಗೆ ಒಂದು ಆಸೆ ಉಂಟು, ಎಲ್ಲ ನಮ್ಮ ರಾಜ್ಯದಲ್ಲಿ ಯಾರಿಗೂ ಕೂಡ ಒಂದು ಎಲ್ಲ ಬಾಡಿಗೆ ಆಫೀಸ್ ಉಂಟು, ಆದರೆ ನಮಗೆ ಸ್ವಂತ ಆಫೀಸ್ ಆಗಲೇಬೇಕು ಅಂತ ನಮ್ಮ ಹತ್ರ ಹೇಳಿದೆ. ಅದಕ್ಕೆಲ್ಲರೂ ನಮ್ಮ ಪದಾಧಿಕಾರಿಗಳು, ನಮ್ಮ ಸನ್ನದ್ಧವರು ಎಲ್ಲರೂ ಅದಕ್ಕೆ ಸಪೋರ್ಟನ್ನು ಆಗಲೇಬೇಕು ಅಂತ ಎಲ್ಲರೂ ಕೈ ಜೋಡಿಸಿ ಹೇಳಿದ್ದಾರೆ. ಅದು ನಮಗೆ ಸಂತೋಷ ಆಯಿತು, ನನಗೆ ಕೆಲಸ ಮಾಡಲಿಕ್ಕೆ ಈಸಿ ಆಯಿತು. ಎಲ್ಲರೂ ಅದಕ್ಕೊಂದು ಸಹಾಯವನ್ನು ಕೂಡ ಕೊಟ್ಟು ನಮ್ಮ ಇವತ್ತೊಂದು ಚಂದದ ಒಂದು ಆಫೀಸ್ ಮಾಡುವಾಗೆ ನಮ್ಮ ಸ್ವಂತ ಇದರಲ್ಲಿ ನೆಲೆಯಲ್ಲಿ ಕೂತ್ಕೊಳ್ಳೋಗೆ ಆಗಿದೆ. ಹಾಗೆ ಭಾರಿ ನಾನು ಇವತ್ತು ಸಂತೋಷ ದಿನ ಅಂತ ಹೇಳಲಿಕ್ಕೆ ನಾನು ಕೂಡ ಸಂತೋಷ ಪಡ್ತೇನೆ. ಎಲ್ಲರೂ ನಮ್ಮ ಪದಾಧಿಕಾರಿಗಳಾಗಲಿ ನಮ್ಮ ಲೈಸೆನ್ಸ್ಗಳು ಎಲ್ಲರೂ ಅದಕ್ಕೆ ಸಹಾಯ ಮಾಡಿದೆ. ನಮ್ಮ ದೊಡ್ಡ ಲೈಸೆನ್ಸ್ಗಳೆಲ್ಲ ಇದ್ದಾರೆ, ಅವರ ಹೆಸರು ಇನ್ನೊಮ್ಮೆ ಈಗ ಹೇಳ್ತೇವೆ ನಾವು. ಅದೇ ಒಳ್ಳೆ ರೀತಿಯಲ್ಲಿ ಇವತ್ತು ನಡೆದು ಹೋಗಿದ್ದೀವಿ. ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಮರ್ಚೆಂಟ್ ಅಸೋಸಿಯೇಷನ್ ಮಂಗಳೂರು ಅವರು ನಮ್ಮ ಒಳ್ಳೆಯ ಇಷ್ಟು ವರ್ಷದಲ್ಲಿ ನನ್ನೊಟ್ಟಿಗೆ ತುಂಬ ಕೆಲಸ ಮಾಡಿ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿ ನಮ್ಮ ಕಾರ್ಯವೈಖರಿಗಳು ಏನೋ ಒಂದು ಕುಂದುಕೊರತೆ ಬರದಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೆ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಚಂದ್ರನಾಥ್ ಅತ್ತವರ ನಮ್ಮ ಕೋಶಾಧಿಕಾರಿ ಅವರು ಮೊನ್ನೆಯಿಂದ ಇಲ್ಲಿ ಸಾಧಾರಣ ಒಂದು 7 ದಿವಸದಿಂದ ಮನೆಗೆ ಕೂಡ ಹೋಗಲಿಲ್ಲ ಕಾಣ್ತದೆ. ನನಗೆ ಊಟನೂ ಕೂಡ ಮಾಡಲಿಲ್ಲ ಅಂತ ಕಾಣ್ತದೆ. ಇಷ್ಟು ಕೆಲಸ ಆಗಬೇಕಾದ್ರೆ ಅದು ಕೆಲಸ ಮಾಡಿದವರಿಗೆ ಮಾತ್ರ ಗೊತ್ತು, ಬಿಟ್ಟು ಬಾಕಿ ಯಾರು ಹೇಳಲಿಕ್ಕೆ ಸ್ವಲ್ಪ ಕಷ್ಟ. ನಂಗೆ ಕೂಡ ನಾನು ಎಷ್ಟು ಹೊತ್ತಿಗೆ ಬರೋ ಕೂಡ ಅವರು ಅಲ್ಲಿದ್ದಾರೆ. ರಾತ್ರಿ 11 ಗಂಟೆ ಬರುವ ಅಲ್ಲಿದ್ದಾರೆ, ಬೆಳಿಗ್ಗೆ 8 ಗಂಟೆ ಬರೋರು ಇದ್ದಾರೆ. ಈಗೆಲ್ಲ ಕೆಲಸವನ್ನು ಕಾರ್ಯವೈಖರಿಯನ್ನು ಸಂಪೂರ್ಣವಾಗಿ ಇಷ್ಟೆಲ್ಲ ಮಾಡಬೇಕಾದ್ರೆ ಇವರ ಕೆಲಸ ಹೇಳಲಿಕ್ಕಾಗೋದು, ಅಷ್ಟು ಕೆಲಸ ಇಟ್ಟು ಅವರಿಗೆ ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ತುಂಬ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಇನ್ನೊಬ್ಬರು ನಮ್ಮ ಕಾರ್ಯದರ್ಶಿ ಓಂ ಪ್ರಸಾದ್ ಬಾರ್ದಿಲ್ಲ, ನಾವು ಹೇಳ್ತೇವೆ ಅವರು ನಮ್ಮ ಲಾಯರ್ ಅಂತ ಹೇಳ್ತೇವೆ. ಇಲ್ಲಿ ಏನಾದರೂ ಕೇಳಬೇಕಾದ್ರೆ ರಾತ್ರಿ 11 ಗಂಟೆಗೆ ಫೋನ್ ಮಾಡಿ ಒಂದು ಇದು ಬಂದಿದೆ ಮೆಸೇಜ್, ಎಂತ ಇವರೇ ಅಂತ ಓಂ ಪ್ರಸಾದ್ ಅದಕ್ಕೆ ವಿವರವಾಗಿ ಉತ್ತರವನ್ನು ಕೊಡುವ ಅವರು ಮಾತ್ರ. ನಾಳೆ ಏನು ಮಾಡೋದು, ಹೀಗೆ ಮೆಸೇಜ್ ಬಂದಿದೆ ಏನು ಮಾಡೋದು. ಹಾಗೆ ಅವರು ಕೂಡ ಕೆಲಸವನ್ನು ನಮ್ಮ ಇದಕ್ಕೆ ಒಳ್ಳೆಯ ಪದಾಧಿಕಾರಿ ಸಿಕ್ಕಿಂದ ನನಗೆ ಈ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಸಾಧ್ಯವಾಯಿತು. ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಕೂಡ ನನ್ನ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾದ JL ಪಿಂಟು ಮತ್ತು ನಾರಾಯಣ್ ಪುತ್ತೂರು ಮತ್ತು ಜಿಲ್ಲೆಯ ಎಲ್ಲ ಸದಸ್ಯರು ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಎಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಆತ್ಮೀಯ ಸ್ವಾಗತವನ್ನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಮಾತ್ರವಲ್ಲದೆ ಅಬಕಾರಿ ಅಧಿಕಾರಿಗಳು ಎಲ್ಲ ಕಡೆಯಲ್ಲಿ ನಮ್ಮ ಅಧಿಕಾರಿಗಳು
ಕೆಲವು ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ತುಂಬ ತೊಂದರೆ. ಆದರೆ ನಮ್ಮ ಇಲ್ಲಿ ಅಧಿಕಾರಿಗಳು ಅಂಥದ್ದು ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ಎಲ್ಲರಿಗೂ ನಮ್ಮ ಎಲ್ಲ ಆಫೀಸರ್ ಅಧಿಕಾರಿಗಳ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಪೊಲೀಸ್ ಅಧಿಕಾರಿಗಳು ಅವರು ಕೂಡ ಎಲ್ಲ ರೀತಿಯ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಉದ್ವಾಸ್ಕರ್ನ ಪ್ರಮೋಟರ್ಸ್ ಕಟ್ಟಡದ ಮಾಲಕರು ಅವರು ಕೂಡ ಒಳ್ಳೆಯ ನಮ್ಮ ಇದನ್ನು ಕಟ್ಟಡಕ್ಕೆ ನಮಗೆ ತುಂಬ ಸಹಾಯ ಮಾಡಿ ಏನು ಬೇಕಾಗೋದಿಲ್ಲ ಮಾಡಿದ್ದಾರೆ. ಅವರು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಅಸೋಸಿಯೇಷನ್ನ ಪದಾಧಿಕಾರಿ, ಸದಸ್ಯರು, ಸಿಬ್ಬಂದಿ ವರ್ಗ, ಮೀಡಿಯಾದವರು, ಫೋಟೋದವರು, ಶಾಮಿಯಾನ, ಪುಷ್ಪಾಲಂಕಾರ ಮತ್ತು ಉದ್ಯಮದ ಮದ್ಯ ತಯಾರಿಕಾ ಸಂಸ್ಥೆಗಳು, ಪ್ರತಿನಿಧಿಗಳು, ಕೋಸ್ಟಲ್ ಸ್ಟಾರ್ ಮತ್ತು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಾರಿಸಿದ ಎಲ್ಲ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ನೀಡುತ್ತದೆ. ಹಾಗೆ ಏನಾದರೂ ನಮ್ಮ ಹೆಸರನ್ನು ಬಿಟ್ಟಿದ್ದರೆ ಏನಾದರೂ ಇದಾದರೆ ನನಗೆ ಕ್ಷಮಿಸಿ. ನನ್ನ ಸ್ವಾಗತ ಕಾರ್ಯಕ್ರಮ ನಾನು ಮುಗಿಸ್ತೇನೆ. ಜೈ ಹಿಂದ್. ಇಲ್ಲಿರುವಂಥ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡರು. ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂಥ ಎಂ ಗಣೇಶ್ ಶೆಟ್ಟಿಯವರು, ಅವರಿಗೂ ಕೂಡ ಆತ್ಮೀಯವಾದ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ನಾವು ನೀಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ಹೂಗುಚ್ಛದೊಂದಿಗೆ ಪ್ರೀತಿಪೂರ್ವಕವಾದಂಥ ನೆನಪಿನ ಕಾಣಿಕೆಯನ್ನು ನೀಡುವುದರ ಮುಖಾಂತರ ಬರಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮೊಂದಿಗೆ ನಮ್ಮ ಕಚೇರಿಯನ್ನು ಉದ್ಘಾಟನೆಯನ್ನು ನಡೆಸಿಕೊಟ್ಟವರು ಡಾಕ್ಟರ್ ಎ.ಜೆ. ಶೆಟ್ಟಿ. ಮಂಗಳೂರು ಎನ್ನುವಾಗ ವೈದ್ಯಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಹಾಗೆ ಉದ್ಯಮ ಕ್ಷೇತ್ರ, ಈ ಮೂರು ಕ್ಷೇತ್ರದಲ್ಲಿ ನಮ್ಮೆಲ್ಲರಿಗೊಂದು ಧ್ರುವತಾರೆ ಕಾಣುವಂಥ ಹೆಸರು ಅಂತ ಹೇಳಿದರೆ ಅದು ಡಾಕ್ಟರ್ ಎ.ಜೆ. ಶೆಟ್ಟಿಯವರು. ತಮ್ಮೆಲ್ಲರ ಜೋರಾದ ಕೈಚಪ್ಪಾಳೆ ಗೌರವದೊಂದಿಗೆ ಅವರಿಗೆ ಸವಣೂರು ಸೀತಾರಾಮ್ ರೈ ವಿದ್ಯಾರಶ್ಮಿ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು ಹಾಗೆ ಪ್ರಶಾಂತ್ ಮಹಲ್ನ ಮಾಲಕರು ವೇದಿಕೆಗೆ ಬಂದು ಹೂಗುಚ್ಛದ ಗೌರವವನ್ನು ನೀಡಬೇಕು ಅಂತ ನಮ್ಮೊಂದಿಗೆ ಇಂದಿನ ದಿನ ಗಣ್ಯರಾಗಿ ಅತಿಥಿಗಳಾಗಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು ಜೊತೆಯಾಗಿದ್ದಾರೆ. MRG ಸಮೂಹ ಸಂಸ್ಥೆಗಳ ಸಂಸ್ಥಾಪಕರು. ಹಾಗೆ ವಿಶೇಷವಾಗಿ ಆಗಲೇ ಗಣೇಶನ ವೇದಿಕೆಯಲ್ಲಿ ಮಾತಾಡುವಾಗ ಹೇಳಿದರು, ತನ್ನ ಹುಟ್ಟುಹಬ್ಬದ ಸಂದರ್ಭ ನೆರವು ಎನ್ನುವಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಅವರು ಪ್ರತಿ ವರ್ಷ ನಡೆಸ್ತಾ ಇದ್ದಾರೆ. ಮೊದಲನೇ ವರ್ಷ 1 ಕೋಟಿಯಿಂದ ಆರಂಭವಾದಂಥವರ ಸೇವಾ ಯೋಜನೆ, ನಂತರದ ವರ್ಷದಲ್ಲಿ 2 ಕೋಟಿ, ನಂತರ 3 ಕೋಟಿ, ಪ್ರಸ್ತುತ 4.5ರಿಂದ 5 ಕೋಟಿಯಷ್ಟು ಮೊತ್ತವನ್ನು ತನ್ನ ಸಂಪಾದನೆಯ 5 ಕೋಟಿ ಮೊತ್ತವನ್ನು ಪ್ರತಿ ವರ್ಷ ನಮ್ಮ ಬೇರೆ ಬೇರೆ ಕ್ಷೇತ್ರ, ಶೈಕ್ಷಣಿಕ ಇರ್ಬೋದು, ಹಾಗೆ ಮನೆ ಇಲ್ಲದವರಿಗೆ ಮನೆ ನಿರ್ಮಾಣಕ್ಕೆ, ಹಾಗೆ ಬಡಬಗ್ಗರಿಗೆ ಅದನ್ನು ಮೀಸಲಾಗಿಟ್ಟಂಥ ಓರ್ವ ಹೃದಯ ಶ್ರೀಮಂತಿಕೆ ವ್ಯಕ್ತಿಗಳು. ಅವರಿಗೂ ಕೂಡ ತಮ್ಮ ಜೋರಾದ ಕೈಚಪ್ಪಾಳೆ ಗೌರವದೊಂದಿಗೆ ಅಧ್ಯಕ್ಷರಾಗಿರುವಂಥ ಎಂ ಗಣೇಶ್ ಶೆಟ್ಟಿಯವರು ಹೂಗುಚ್ಛದ ಗೌರವದೊಂದಿಗೆ ಶೆಟ್ಟಿಯವರಿದ್ದಾರೆ. ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೆ ಕ್ವಾಲಿಟಿ ಸಮೂಹ ಸಂಸ್ಥೆಗಳ ಮಾಲಕರು ಇಂದಿನ ದಿನ ಅತಿಥಿಗಳಾಗಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ಸ್ನೇಹಿತರೆ, ಮಂಗಳೂರು ಎನ್ನುವಾಗ, ಕ್ರೀಡೆ ಅಂತ ಹೇಳುವಾಗ ಅದಕ್ಕೆ ಸಹಕಾರ ನೀಡುವುದರಲ್ಲಿ ಸದಾನಂದ ಶೆಟ್ಟಿ ಅವರ ಹೆಸರು ಅಗ್ರ ಪಂಕ್ತಿಯಲ್ಲಿ ಕಾಣ್ತದೆ. ಆಗ ಗಣೇಶನ ಬಹಳಷ್ಟು ಸೊಗಸಾಗಿ ಅದನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ಸಾಕಷ್ಟು ಕ್ರೀಡಾಪಟುಗಳು ಮುಖ್ಯವಾಹಿನಿಗೆ ಬರುವಲ್ಲಿ ತನ್ನ ಅಮೂಲ್ಯವಾದಂಥ ಸಹಕಾರವನ್ನು ನೀಡಿದವರು ಡಾಕ್ಟರ್ ಎ ಸದಾನಂದ ಶೆಟ್ಟಿಯವರು. ಇಂಟರ್ನ್ಯಾಷನಲ್ ಬಂಡ್ಸ್ ವೆಲ್ಫೇರ್ ಟ್ರಸ್ಟ್ನ ಮುಖಾಂತರ ನಿತ್ಯ ನಿರಂತರವಾಗಿ ಬೇರೆ ಬೇರೆ ರೀತಿಯ ಸಮಾಜಮುಖಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇರುವವರು. ಅದರೊಂದಿಗೆ ನಮ್ಮ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಮಾಲಕರಾಗಿದ್ದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ನೀಡಿದಂಥ ಓರ್ವ ಆದರಣೀಯ ಹಿರಿಯರು ಡಾಕ್ಟರ್ ಎ ಸದಾನಂದ ಶೆಟ್ಟಿಯವರಿಗೆ ಶ್ರೀಯುತ KT ಸುವರ್ಣ, ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ತಾಲೂಕಿನ ಅಧ್ಯಕ್ಷರು KT ಸುವರ್ಣ ಇಸ್ತಾ ಇದ್ದೇನೆ. ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಜೊತೆಯಾದವರು ಶ್ರೀ ರವಿ ಸುಂದರ್ ಶೆಟ್ಟಿ, ಸಾಯಿ ಪ್ಯಾಲೇಸ್ ಹೋಟೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ಸಾಯಿ ಗ್ರೂಪ್ ಆಫ್ ಕಂಪನೀಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್. ಓರ್ವ ಯಶಸ್ವಿ ಉದ್ಯಮಿಯಾಗಿದ್ದುಕೊಂಡು ಪುಣೆ, ಬಾಂಬೆ ಹಾಗೆ ದೇಶದ ಬೇರೆ ಬೇರೆ ಕಡೆ ತನ್ನ ಸಾಯಿ ಪ್ಯಾಲೇಸ್ ಹೋಟೆಲನ್ನು ಸ್ಥಾಪನೆ ಮಾಡಿ ಉದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಚಾಕಚಕ್ಯತೆಯನ್ನು ಹೊಂದಿದವರು ನಮ್ಮ ರವಿ ಅಣ್ಣ. ಸಾಮಾನ್ಯವಾಗಿ ಅವರು ಯಾವುದೇ ಕಾರ್ಯಕ್ರಮದಲ್ಲಿ ಸಿಗೋದು ಭಾಳ ಕಷ್ಟ, ಅಂದರೆ ವೇದಿಕೆಯಲ್ಲಿ ಸಿಗೋದು ಭಾಳಷ್ಟು ವಿರಳ.
ಹಾಗಾಗಿ ಇಂದಿನ ವೈನ್ ಮರ್ಚೆಂಟ್ ಗಣೇಶಣ್ಣನ ಕರೆಯನ್ನು ಆಲಿಸಿ ಈ ವೇದಿಕೆಯಲ್ಲಿ ಜೊತೆಯಾಗಿದ್ದಾರೆ. ಕಾಪು ಮಾರಿಯಮ್ಮನ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ತಮ್ಮೆಲ್ಲರ ಜೋರಾದ ಕೈಚಪ್ಪಾಳೆಯ ಗೌರವದೊಂದಿಗೆ ರಾಬರ್ಟ್ ಜೋಸೆಫ್ ಡಿಸೋಜಾ ವೇದಿಕೆ ಬಂದು ಅವರಿಗೆ ಹೂಗುಚ್ಛದ ಗೌರವವನ್ನು ಸಲ್ಲಿಸಿ ಚೇರ್ಮನ್ ಸ್ವರ್ಣ ಗ್ರೂಪ್ ಆಫ್ ಕಂಪನೀಸ್ ಹಾಸನ ಮತ್ತು ಮಂಗಳೂರು, ಸ್ವರ್ಣ ಗ್ರೂಪ್ನ ಮುಖಾಂತರ ತನ್ನ ಉದ್ಯಮ ಕ್ಷೇತ್ರವನ್ನು ವಿಸ್ತರಣೆಯನ್ನು ಮಾಡಿದವರು. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನ ಕರೆಯನ್ನು ಆಲಿಸಿ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ನಾಮಫಲಕದ ಅನಾವರಣವನ್ನು ನಡೆಸಿಕೊಟ್ಟವರು ನಮ್ಮ ಉದಯಣ್ಣನ ಉಪಸ್ಥಿತಿಗೆ ವಿಶೇಷವಾದ ಗೌರವವನ್ನು ಸಲ್ಲಿಸ್ತಾ ಅಧ್ಯಕ್ಷರಾಗಿರುವಂತಹ ಎಂ ಗಣೇಶ್ ಶೆಟ್ಟಿ ಅವರು ಅವರ ನೇತೃತ್ವದಲ್ಲಿ ಹಿಂದೆ ಗಣೇಶಣ್ಣ ಮತ್ತು ಅವರ ಇಡೀ ತಂಡ ಇದೆ. ಹಾಗಾಗಿ ಗಣೇಶಣ್ಣನಿಗೊಂದು ಜೋರಾದ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕೋಶಾಧಿಕಾರಿ ಚಂದ್ರನಾಥ ಅವರು ಗೌರವವನ್ನು, ಹಾಗೆ ವೇದಿಕೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ CN ಅಪ್ಪಚ್ಚು ಗಣೇಶ್ ಶೆಟ್ಟಿ ಒಟ್ಟಿಗೆ ನಿರಂತರವಾಗಿ ತನ್ನ ಜವಾಬ್ದಾರಿಯನ್ನು ಬಹಳಷ್ಟು ಅವರಿಗೆ PM ನಾರಾಯಣ್ ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ, ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ, ಹೆಮ್ಮೆಯ ಗಣನಾಥನೇ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ, ಭಾಷಿಗಲಿವನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ, ಭಾಷಿಗಲಿವನ್ಯಾರಮ್ಮ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ ಕೇಶವದಾಸ ಕಾಣೆ ಕಾಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿ ಹನ್ಯಾರಮ್ಮ, ನಿಮ್ಮೊಳಗಿ ಹನ್ಯಾರಮ್ಮ, ನಿಮ್ಮೊಳಗಿ ಹನ್ಯಾರಮ್ಮ. ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅಸೋಸಿಯೇಷನ್ ನಿರಂತರವಾಗಿ ಸಮಾಜಮುಖಿ ಚಿಂತನೆಯ ಬೇರೆ ಬೇರೆ ಕಾರ್ಯಕ್ಕೆ ಕೊಡುಗೆಯಾಗಿ ನೀಡಿದಂಥ ಒಂದು ಇತಿಹಾಸ, ಒಂದು ಉಲ್ಲೇಖ ಈ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಹೊಂದಿದೆ. ಅದರೊಂದಿಗೆ ಈ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ನಡೆದು ಬಂದಂಥ ದಾರಿಯತ್ತ ನಮ್ಮ ಚಿತ್ತವನ್ನು ಇರಿಸಿದಾಗ ಸಾಕಷ್ಟು ವಿಚಾರಗಳು ನಮಗೆ ತಿಳಿಲಿಕ್ಕಿದೆ. ಹಾಗಾಗಿ ಸಿಂಹಾವಲೋಕನದತ್ತ ನಮ್ಮ ಹೆಜ್ಜೆ ನೀಡ್ತಾ ಇದ್ದೇವೆ. ಈ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ನಡೆದು ಬಂದ ದಾರಿಯ ಬಗ್ಗೆ ತಮ್ಮ ಮುಂದೆ ಒಂದೆರಡು ಮಾತನಾಡಲಿಕ್ಕಿದ್ದಾರೆ. ಉಪಾಧ್ಯಕ್ಷರಾದ ಶ್ರೀ ಜೆ ಲೂಯಿಸ್ ಪಿಂಟೋ ಅವರನ್ನು ವೇದಿಕೆಗೆ. ಬಂಧುಗಳೇ ಹಾಗೂ ನನ್ನ ಸ್ವ ಉದ್ಯಮ ಮಿತ್ರರೇ, ಎಲ್ಲರಿಗೂ ವಂದನೆಗಳು. ನನಗೆ ನಮ್ಮ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ನಡೆದು ಬಂದ ಹಾದಿಯ ಬಗ್ಗೆ ಮಾತನಾಡುವ ಅವಕಾಶವನ್ನು ನನ್ನ ನೆಚ್ಚಿನ ಅಧ್ಯಕ್ಷರು ವಹಿಸಿರುತ್ತಾರೆ. ಆದುದರಿಂದ ನಾನು ಕಂಡಂತೆ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದಿಡ ಬಯಸುತ್ತೇನೆ. 1980ರ ದಶಕದ ಆದಿಯಲ್ಲಿ
ಕೆಲವೊಂದು ವೈನ್ ಶಾಪ್ ಮತ್ತು ಬಾರ್ಗಳು, ಅದು ಹೆಚ್ಚಾಗಿ ಶರಾಬು ಗುತ್ತಿಗೆದಾರರ ಅಂದರೆ ವಿಶ್ವಕಿರಣ್ ಗ್ರೂಪ್, ಸುವರ್ಣ ಗ್ರೂಪ್, AJ ಗ್ರೂಪ್, ತೊಕ್ಕೊಟ್ಟು, ಚಂದಪಣ್ಣ ಹಾಗೂ ಇತರ ಹಲವಾರು ಮದ್ಯ ಮಾರಾಟದ ಅಂಗಡಿಗಳು ಇದ್ದವು. ಈ ಸಮಯದಲ್ಲಿ ಹೆಚ್ಚಾಗಿ ಶರಾಬು ಅಂಗಡಿಗಳು ಇದ್ದವು ಮತ್ತು ಮದ್ಯವು ಸೆಕೆಂಡ್ಸ್ನಲ್ಲಿ ದೊರೆಯುತ್ತಿತ್ತು. ಶರಾಬು ಗುತ್ತಿಗೆದಾರರು ಶರಾಬು ಅಂಗಡಿಗಳನ್ನು ಮಾಡಿ ವ್ಯಾಪಾರ ಮಾಡ್ತಿದ್ದರು. ಜೊತೆಗೆ ಕಂಟ್ರಿ ಶರಾಬು ಕೂಡ ದೊರೆಯುತ್ತಿತ್ತು. ಮದ್ಯ ದರದ ವಿಷಯದಲ್ಲಿ ಮದ್ಯ ವಿತರಕರ ಮತ್ತು ಶರಾಬು ಗುತ್ತಿಗೆದಾರರ ಸಂಬಂಧ ಆಗಾಗ ಸ್ವಲ್ಪ ಬಿಗಡಾಯಿಸುತ್ತಿತ್ತು. ಇದರ ಪರಿಣಾಮ ಯಾವ ಸಮಯದಲ್ಲಿ ಮದ್ಯ ವಿತರಕರಿಗೆ ತೊಂದರೆ ಉಂಟಾಗುತ್ತದೋ ಆಗ ಮಾತ್ರ ಕೆಲವೊಂದು ಮದ್ಯ ವ್ಯಾಪಾರಿಗಳು ಜೊತೆ ಸೇರಿ ಆಗ ಇದ್ದ ಯಾವುದಾದ್ರೂ ಒಂದು ಹೋಲ್ಸೇಲ್ನವರ ಆಶ್ರಯ ಪಡೆದು ತಮ್ಮ ತೊಂದರೆಗಳನ್ನು ಇಲಾಖೆಯಿಂದ ಸಮಾಧಾನಕರವಾದ ದಾರಿಯನ್ನು ಹುಡುಕುತ್ತಿದ್ದರು. ವಿಶ್ವಕಿರಣ್ ಇದರ ಮಾಲಕರು ಕಾನೂನಿನ ದೃಷ್ಟಿಯಿಂದ ಆಗ ಬಹಳ ನಿಪುಣರಾಗಿದ್ದರು. ಸುವರ್ಣ ಹೋಲ್ಸೇಲ್, PLS ಅಸೋಸಿಯೇಟ್, ಸನ್ರೈಸ್ ಇಂಥವರಿಗೆ ಸಹಕರಿಸುತ್ತಿದ್ದರು. ಮೊದಲನೇದಾಗಿ ಸುವರ್ಣ ಹೋಲ್ಸೇಲ್ನಲ್ಲಿ ಒಂದು ದೊಡ್ಡ ಮದ್ಯ ಮಾರಾಟಗಾರರ ಸಭೆ ಸುಮಾರು 1987ರ ವೇಳೆ ಸೇರಿದ ನೆನಪು. 1985ರ ಆಸುಪಾಸಿನಲ್ಲಿ ಸರ್ಕಾರ ಕೊಟ್ಟ CL6 ಚಿಲ್ಲರೆ ಮದ್ಯದಂಗಡಿಗಳನ್ನು 1987ರ ವೇಳೆಗೆ ಬಂದ್ ಮಾಡಲು ಆದೇಶಿಸಿತ್ತು. ಇದರ ವಿರುದ್ಧ ಹೋರಾಡಲು CL6 ಲೈಸೆನ್ಸ್ದಾರರು ಒಂದು ಗುಂಪು ಕಟ್ಟಿದ್ದು, ಅದರಲ್ಲಿ ದಿವಂಗತ ಶ್ರೀ ಪುತ್ರನ್ರವರು ಮಂಚೂಣಿಯಲ್ಲಿದ್ದರು. ಈ ಎರಡು ಕಾರಣಗಳಿಂದ 1989 ಅಂಚಿನಲ್ಲಿ ಶ್ರೀ ಸದಾನಂದ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ದಿವಂಗತ ಶ್ರೀ ಪುತ್ರನ್ ಅವರ ಕಾರ್ಯದರ್ಶಿಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ದಕ್ಷಿಣ ಕನ್ನಡದಲ್ಲಿ ವೈನ್ ಮರ್ಚ್ ಅಸೋಸಿಯೇಷನ್ ಪ್ರಾರಂಭವಾಯಿತು. ಇದು ಈಗಿನ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆ ಆದುದರಿಂದ ಉಡುಪಿ ಕುಂದಾಪುರದವರೆಗಿನ ಸನ್ನದ್ಧದಾರರು ಇದರಲ್ಲಿ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಒಂದೇ ಹೋಟೆಲ್ ವುಡ್ಲ್ಯಾಂಡ್ಸ್ ಅಥವಾ ಹೋಟೆಲ್ ಕ್ವಾಲಿಟಿಯಲ್ಲಿ ನಮ್ಮ ಸಭೆಗಳು ನಡೀತಿತ್ತು ಮತ್ತು ಕ್ವಾಲಿಟಿ ಹೋಟೆಲ್ ನಮ್ಮ ಅಸೋಸಿಯೇಟ್ನ ಶಾಶ್ವತ ಅಡ್ರೆಸ್ ಆಗಿತ್ತು. ನಂತರದ ದಿನಗಳಲ್ಲಿ ಶ್ರೀ ಸದಾನಂದ ಶೆಟ್ಟಿಯವರೇ ಅಧ್ಯಕ್ಷರಾಗಿ ವರ್ಷಗಳವರೆಗೆ ಮುಂದುವರಿದರೆ ಕಾರ್ಯದರ್ಶಿಯಾಗಿ ನಾನು ಮತ್ತು ಕೋಶಾಧಿಕಾರಿಯಾಗಿ ದಿವಂಗತ ಸಂಕಪ್ಪ ಶೆಟ್ಟಿಯವರು ಸೇವೆ ಸಲ್ಲಿಸುತ್ತಿದ್ದರು. ಈ ನಡುವೆ ಸ್ವಲ್ಪ ಸಮಯ ಪುತ್ರನ್ ಕಾರ್ಯದರ್ಶಿಯಾಗಿ ಮತ್ತು ಖಜಾಂಚಿಯಾಗಿ ಫೆರ್ನಾಂಡಿಸ್ ವೈನ್ಸ್ ರವರು ಮತ್ತೆ ಪುನಃ ದಿವಂಗತ ಶೆಟ್ಟಿಯವರ ಕಾರ್ಯದರ್ಶಿಯಾಗಿ ನಾನು ಕೋಶಾಧಿಕಾರಿಯಾಗಿ ಶ್ರೀ ಸದಾನಂದ ಶೆಟ್ಟಿಯವರ ಮುಂದಾಳತ್ವದಲ್ಲಿ ಹಲವು ವರ್ಷ ಅಸೋಸಿಯೇಷನ್ ನಡೆಸಿಕೊಂಡು ಬಂದಿದ್ದೇವೆ. ಈ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಭಜನೆಯಾಗಿ ಉಡುಪಿ ಜಿಲ್ಲೆಯಾದ ಬಳಿಕ ಅಲ್ಲಿ ಹೊಸ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಪ್ರಾರಂಭವಾಯಿತು. ಮುಂದುವರೆದು ಉಡುಪಿ ಅಸೋಸಿಯೇಷನ್ನವರು ಮಂಗಳೂರು ಅಸೋಸಿಯೇಷನ್ ಸಹಕಾರದಿಂದ ಒಂದು ಬೃಹತ್ ಸಮ್ಮೇಳನವನ್ನು ಆಯೋಜಿಸಿ ಅದರ ಫಲವಾಗಿ ಶ್ರೀ ಗೋವಿಂದರಾಜರ ಮುಂದಾಳತ್ವದಲ್ಲಿ ಫೆಡರೇಷನ್ ಆಫ್ ಕರ್ನಾಟಕ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಉದಯವಾಗಿ ಇಂದಿಗೂ ಎಸ್ ಗುರುಸ್ವಾಮಿ ಮೈಸೂರು ಮುಂದಾಳತ್ವದಲ್ಲಿ ರಾಜ್ಯಾದ್ಯಂತ ಮದ್ಯ ಮಾರಾಟಗಾರರ ಹಿತರಕ್ಷಣೆ ಮಾಡುತ್ತಾ ಬಂದಿದೆ. ಈ ನಡುವೆ ಸನ್ಮಾನ್ಯ ವಸಂತ್ ಬಂಗೇರರವರು ಅಧ್ಯಕ್ಷರಾಗಿಯೂ ನಂತರ ಗೌರವಾಧ್ಯಕ್ಷರಾಗಿಯೂ ಕಳೆದ 5-6 ವರ್ಷಗಳಿಂದ ಶ್ರೀ ಗಣೇಶ್ ಶೆಟ್ಟಿಯವರು ಅಧ್ಯಕ್ಷರಾಗಿಯೂ ಶ್ರೀ ಅಪ್ಪಚ್ಚರವರು ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸುತ್ತಾರೆ. ಮಾತ್ರವಲ್ಲದೆ ಆಯಾಯ ತಾಲೂಕುಗಳಲ್ಲಿ ಹಲವಾರು ಅಧ್ಯಕ್ಷ ಮತ್ತು ತಾಲೂಕು ಕಾರ್ಯದರ್ಶಿಗಳಾಗಿ ಹಲವಾರು ಅಧ್ಯಕ್ಷರು ಮತ್ತು ತಾಲೂಕು ಕಾರ್ಯದರ್ಶಿಗಳಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿ ನಮ್ಮ ಈ ಅಸೋಸಿಯೇಷನ್ ಮುಂದುವರಿಸಿಕೊಂಡು ಬಂದಿರುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಪ್ರಾರಂಭ ಆದ ನಂತರ ಅಬಕಾರಿ ಇಲಾಖೆಯೊಂದಿಗೆ ಒಳ್ಳೆಯ ಸಂಬಂಧ ಇಟ್ಟು ನಮ್ಮ ವ್ಯಾಪಾರಕ್ಕೆ ತೊಂದರೆ ಆದಾಗ ಪರಿಹಾರ ಕಂಡುಕೊಂಡಿದ್ದೇವೆ. ಮಾತ್ರವಲ್ಲದೆ ಸರ್ಕಾರದ ಕಾನೂನು ಪ್ರಕಾರವೇ ಮದ್ಯ ಮಾರಾಟ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳ್ಳೆಯ ಹೆಸರು ಬರುವ ಹಾಗೆ ನಡೆದುಕೊಂಡಿದ್ದೇವೆ. ಇತರ ತಾಲೂಕುಗಳಲ್ಲಿ ನಡೆಯುವ ವ್ಯಾಪಾರಿಗಳಿಗಿಂತ ಹೆಚ್ಚು ಅಚ್ಚುಕಟ್ಟಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗದಂತೆ ಗ್ರಾಹಕರಿಗೆ ಒಳ್ಳೆಯ ಅಸಲಿ ಮದ್ಯ ವಿತರಿಸಿ ಮದ್ಯ ವ್ಯಾಪಾರಕ್ಕೆ ಮತ್ತು ಮದ್ಯ ವ್ಯಾಪಾರಸ್ಥರಿಗೆ ಘನತೆ ತಂದು ಕೊಡುವಲ್ಲಿ ಅಸೋಸಿಯೇಷನ್ ಕೆಲಸವು ಶ್ಲಾಘನೀಯ. ಇದರ ಹೊರತು ಅಸೋಸಿಯೇಷನ್ ಮುಂದಾಳತ್ವದಲ್ಲಿ ಆದ ಕೆಲವೊಂದು ದೊಡ್ಡ ಕಾರ್ಯಗಳೆಂದರೆ 1990ರ ದಶಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದ್ದ ಬಾರ್ ಮತ್ತು ವೈನ್ ಶಾಪ್ಗಳ ಮುಚ್ಚುಗಡೆ ಆದೇಶವನ್ನು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಕಾನೂನು ಹೋರಾಟ ಮಾಡಿ ಕೊನೆಗೆ ಆದೇಶ ಹೊರಡಿಸಿದ ಸನ್ಮಾನ್ಯ ಶ್ರೀ ಮೊಯ್ಲಿಯವರಿಂದಲೇ
ಶ್ರೀ ಸದಾನಂದ ಶೆಟ್ಟಿಯವರ ಪ್ರಯತ್ನದಿಂದ ಬಗೆಹರಿಸಿದ್ದು ಮತ್ತು ಇದರಿಂದ ಇಡೀ ಕರ್ನಾಟಕದ ಮದ್ಯ ವ್ಯಾಪಾರಸ್ಥರಿಗೆ ಮರುಜೀವ ಇರುತ್ತದೆ. ಅಸೋಸಿಯೇಷನ್ ಕಡೆಯಿಂದ ಮಾಡಿದ ಇನ್ನಿತರ ಪ್ರಯತ್ನಗಳು ವ್ಯಾಟ್ ತೆರಿಗೆ ನಿಮಿತ್ತ ಆದ ತೊಂದರೆಗಳನ್ನು ನಿಭಾಯಿಸಿದ್ದು, ಕನಿಷ್ಠ ಮದ್ಯ ಖರೀದಿಸಿದ ವ್ಯಾಪಾರಿಯರ ಪರವಾಗಿ ಹೋರಾಟ ಮಾಡಿದ್ದು, ಸ್ಟ್ಯಾಂಪ್ ಆ್ಯಕ್ಟ್ನ ಅನುಸಾರ ಕೊಡಬೇಕಾದ ಶುಲ್ಕಕ್ಕೆ ತಡೆಯಾಜ್ಞೆ ತಂದಿರುವುದು, 2020 ಕೋವಿಡ್ ಸಮಯದಲ್ಲಿ ಸನ್ನದು ವರ್ಗಾವಣೆ ವಿಷಯದಲ್ಲಿ ಸರ್ಕಾರ ಮತ್ತು ಇಲಾಖೆಯೊಂದಿಗೆ ಸಮಾಧಾನಕರ ಪರಿಹಾರ ಪಡೆದುಕೊಂಡದ್ದು, ಆಗಾಗ ಮದ್ಯ ರಾಷ್ಟ್ರೀಕರಣದ ಸುದ್ದಿ ಹಚ್ಚುವಾಗ ಸಂಬಂಧಿತ ರಾಜಕಾರಣಿಗಳ ಜೊತೆ ಚರ್ಚಿಸಿ ವ್ಯಾಪಾರ ಅಬಾಧಿತವಾಗಿ ನಡೆಯುವಲ್ಲಿ ನಡೆದ ಪ್ರಯತ್ನಗಳು, ಸುಮಾರು ವರ್ಷಗಳ ಕಾಲ ಮದ್ಯ ದರದಲ್ಲಿ ಸಮತೋಲನ ಕಾಪಾಡುವಿಕೆ, ಸನ್ನದುದಾರರಿಗೆ ಯಾವುದಾದ್ರೂ ತೊಂದರೆ ಆದಾಗ ಸಮಸ್ಯೆ ದೊಡ್ಡದಾಗಿರಲಿ ಅಥವಾ ಸಣ್ಣದು ಆಗಿರಲಿ ಅಸೋಸಿಯೇಷನ್ ಅವರು ಅವರ ಜೊತೆ ನಿಂತು ಸಹಕರಿಸುವುದು, ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಆಗಾಗ ನಡೆಯುವ ಮದ್ಯದ ಅಂಗಡಿಗಳ ಮುಚ್ಚುವಿಕೆಯನ್ನು ಅತಿ ಕನಿಷ್ಠ ಸಮಯಕ್ಕೆ ತಂದು ನಿಲ್ಲಿಸಿದ್ದೇವೆ. ಪ್ರತಿ ವರ್ಷ ನಡೆಯುವ ಅಬಕಾರಿ ಪರವಾನಗಿ ನವೀಕರಣ ಪ್ರಕ್ರಿಯೆಯನ್ನು ಸುಲಲಿತವಾಗಿ ಹೆಚ್ಚಿನ ಖರ್ಚಿನ ಹೊರೆಯಾಗದ ಹಾಗೆ ಇಲಾಖೆಯೊಂದಿಗೆ ಸಮಾಲೋಚನೆ ಮಾಡಿ ಸರಳ ಮಾಡಿರುತ್ತೇವೆ. BLC ಕೇಸ್ಗಳ ಬಗ್ಗೆಯೂ ಅಸೋಸಿಯೇಷನ್ ಇಲಾಖೆಯೊಂದಿಗೆ ಮಾತುಕತೆ ಮಾಡಿ ಕನಿಷ್ಠ ದಂಡ ವಿಧಿಸುವಂತೆ ನೋಡಿಕೊಂಡಿರ್ತೇವೆ. ಕೋವಿಡ್-19 ಹರಡಿದ ಸಂದರ್ಭದಲ್ಲಿ ನಮ್ಮ ಎಲ್ಲ ಸದಸ್ಯರು ಅವರವರ ವೈಯಕ್ತಿಕ ಸೇವೆಯ ಜೊತೆಯಲ್ಲಿ ಅಸೋಸಿಯೇಷನ್ ಪರವಾಗಿ ಸುಮಾರು 12.5 ಲಕ್ಷ ಬೆಲೆ ಬಾಳುವ ಫೋರ್ಸ್ ಕಂಪನಿಯ ಸುಸಜ್ಜಿತ ಆ್ಯಂಬುಲೆನ್ಸ್ ಒಂದನ್ನು ಜಿಲ್ಲಾಡಳಿತಕ್ಕೆ ದಾನವಾಗಿ ನೀಡುತ್ತೇವೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಆದ ಪ್ರಕೃತಿ ವಿಪತ್ತುಗಳಿಗೆ ಪ್ರೈಮ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ ಪರಿಹಾರ ನಿಧಿಗೆ ದೇಣಿಗೆ ಕೊಟ್ಟಿರುತ್ತೇವೆ. ನಮ್ಮ ಹೋಲ್ಸೇಲ್ನ ಅಂಗಸಂಸ್ಥೆಯಾದ DK ಹೋಲ್ಸೇಲ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಜೊತೆ ಸೇರಿ ಅಬಕಾರಿ ವ್ಯವಹಾರ ಹಾಗೂ ಕಾನೂನಾತ್ಮಕ ತೊಂದರೆಗಳನ್ನು ಪರಿಹರಿಸುವಲ್ಲಿ ಡಿಸ್ಟಿಲರಿ ಮಾಲಕರ ಸಹಕಾರದೊಂದಿಗೆ ಹಲವು ವಿಷಯಗಳನ್ನು ಮತ್ತು ತೊಂದರೆಗಳನ್ನು ನಾವು ಸರಿಪಡಿಸಿದ್ದೇವೆ. CL1 ಲೈಸೆನ್ಸನ್ನು ಸರ್ಕಾರ ರದ್ದುಪಡಿಸಿದ್ದಾಗ ದಕ್ಷಿಣ ಕನ್ನಡ ಜಿಲ್ಲೆಯವರು ಸುಮಾರು 187 MLA MLC ಅವರ ಶಿಫಾರಸು ಪತ್ರದೊಂದಿಗೆ ಆಗಿನ ಮಿತ್ರ ಪಕ್ಷ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡ ಹಾಕಿ ಪ್ರಯತ್ನ ಮಾಡಿರುತ್ತೇವೆ. ಕೆಲವೊಂದು ಬಾರಿ ಅಬಕಾರಿ ಇಲಾಖೆಯಿಂದ ಕಿರುಕುಳ ಹೆಚ್ಚಾದಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮದ್ಯದಂಗಡಿಗಳನ್ನು 24 ಗಂಟೆಗಳ ಕಾಲ ಸ್ವಯಂ ಆಗಿ ಬಂದ್ ಮಾಡಿ ಒಗ್ಗಟ್ಟು ಪ್ರದರ್ಶಿಸಿ ಜಯಗಳಿಸಿದ್ದೇವೆ. ಹಲವು ಬಾರಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆಗಳನ್ನು ಆಯೋಜಿಸಿದ್ದೇವೆ. ಕೆಲವೊಂದು ಬಾರಿ ಅಬಕಾರಿ ಕಚೇರಿಗೆ ಮುತ್ತಿಗೆಯನ್ನೂ ಹಾಕಿ ಪ್ರತಿಭಟನೆ ಮಾಡಿರುತ್ತೇವೆ. ಸರ್ಕಾರದ ಮಟ್ಟದಲ್ಲಿ ದೊಡ್ಡ ಸಮಸ್ಯೆಗಳು ನಮಗೆ ಉದ್ಭವಿಸಿದಾಗ ನೇರವಾಗಿ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡಿ ಬಗೆಹರಿಸುವುದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಮುಂಚೂಣಿಯಲ್ಲಿ ಇದೆ ಎಂದು ಹೇಳಲು ಅಭಿಮಾನ ಪಡುತ್ತೇನೆ. ಈ ಭೇಟಿಗಳ ನಿಖರ ಲೆಕ್ಕ ಇಲ್ಲದಿದ್ದರೂ ನಾನೇ ಸ್ವತಃ ಸದಾನಂದ ಶೆಟ್ಟಿಯವರ ಜೊತೆ 3 ಬಾರಿ ವೀರಪ್ಪ ಮೊಯ್ಲಿಯವರ ಸ್ವಗೃಹದಲ್ಲಿ ಹೋಲ್ಸೇಲ್ ಲೈಸೆನ್ಸ್ ರದ್ದು ವಿಷಯದಲ್ಲಿ ದಿವಂಗತ ವಸಂತ್ ಬಂಗೇರ ಮತ್ತು ಸುಂದರ್ ಶೆಟ್ಟಿಯವರ ಜೊತೆಯಲ್ಲಿ ಕನಿಷ್ಠ 12 ಬಾರಿ ಮಾಜಿ ಪ್ರೈಮ್ ಮಿನಿಸ್ಟರ್ ಆದ ದೇವೇಗೌಡರ ಭೇಟಿ ಮಾಡಿದ್ದೇನೆ. ಹಲವಾರು ಬಾರಿ ಕುಮಾರಸ್ವಾಮಿ ಹಾಗೂ ಯಡಿಯೂರಪ್ಪರಿಗೆ ಭೇಟಿ ಮಾಡಿದ್ದೇವೆ. ಹೈವೇ ಮದ್ಯದಂಗಡಿ ಮುಚ್ಚುಗಡೆ ವಿಷಯದಲ್ಲಿ ದಿವಂಗತ ವಸಂತ ಬಂಗೇರ ಮತ್ತು ಸಂಕಪ್ಪ ಶೆಟ್ಟಿಯವರ ಜೊತೆ ಸೇರಿ ಕನಿಷ್ಠ ಸುಮಾರು 15 ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಮಾತುಕತೆ ನಡೆಸಿದೆ. ಹಾಗೂ ಇತರ ಕೆಲವು ಸಂದರ್ಭಗಳಲ್ಲಿ ಆಯಾ ಅವಧಿಯ ಮುಖ್ಯಮಂತ್ರಿಗಳು, ಅಬಕಾರಿ ಸಚಿವರು, ಅಡ್ವೊಕೇಟ್ ಜನರಲ್, ಅಬಕಾರಿ ಕಮಿಷನರ್, ಸರ್ಕಾರದ ಚೀಫ್ ಸೆಕ್ರೆಟರಿ, ಸಚಿವದ್ವಯರು ಮತ್ತು ಸಂಸದರ ಭೇಟಿ, ಹೀಗೆ ನಮ್ಮ ದಾಖಲೆ ಉದ್ದವಾಗಿ ಸಮಯಕ್ಕನುಸಾರ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಇತ್ತೀಚಿನ ದಿನಗಳಲ್ಲಿ ಫೆಡರೇಷನ್ ಕಾರ್ಯಪ್ರಯವಾಗುವ ತನಕ ನಾವೇ ಮುಂಚೂಣಿಯಲ್ಲಿ ಇದ್ದು ನಾಯಕತ್ವ ವಹಿಸಿರುತ್ತೇವೆ. ಹಲವಾರು ಕೇಸುಗಳನ್ನು ಉಚ್ಚ ನ್ಯಾಯಾಲಯದಲ್ಲಿ ದಾಖಲಿಸಿ ಹೋರಾಟ ಮಾಡಿರುತ್ತೇವೆ. ದಕ್ಷಿಣ ಕನ್ನಡ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನವರು ಮಾನ್ಯ ಉಚ್ಚ ನ್ಯಾಯಾಲಯದ ಕಂಬಗಳನ್ನು ಮತ್ತು ಮೆಟ್ಟಲ್ಗಳನ್ನು ಎನಿಸಿದಷ್ಟು ಬೇರೆ ಯಾವ ಸಂಘಟನೆಯವರು ಮಾಡಿರಲಿಕ್ಕಿಲ್ಲ ಎಂದು ನನ್ನ ಭಾವನೆ. ಮಾತ್ರವಲ್ಲದೆ ಇದರ ಬಾಬ್ತು ಲಕ್ಷಾನುಗಟ್ಟಲೆ ಖರ್ಚು ವೆಚ್ಚಗಳನ್ನು ಆಯಾ ಕಾಲದ ಪದಾಧಿಕಾರಿಗಳೇ ವೈಯಕ್ತಿಕವಾಗಿ ಖರ್ಚು ಮಾಡುವುದು ಇಲ್ಲಿ ಉಲ್ಲೇಖನೀಯ. ಇದೇ ಸಮಯದಲ್ಲಿ ಅಬಕಾರಿ ಇಲಾಖೆ ಮತ್ತು ಇತರ ಇಲಾಖೆಗಳೊಡನೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿದ್ದೇವೆ ಎಂದು ಹೇಳಲು ಇಚ್ಛಿಸುತ್ತೇನೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಅಬಕಾರಿ ಇಲಾಖೆಯವರು ಕೂಡ ನಮ್ಮೊಂದಿಗೆ ಒಳ್ಳೆಯ ಒಡನಾಡುತನವನ್ನು
ಒಡನಾಟದಿಂದ ವ್ಯವಹರಿಸಿ ನಮ್ಮ ವ್ಯಾಪಾರಕ್ಕೆ ಯಾವಾಗಲೂ ತುಂಬು ಸಹಕಾರ ಕೊಟ್ಟಿರುವುದನ್ನು ಅತಿ ವಿನಮ್ರ ಮನಸ್ಸಿನಿಂದ ಶ್ಲಾಘಿಸಲು ಇಚ್ಛಿಸುತ್ತೇನೆ. ಒಂದು ಕಾಲದಲ್ಲಿ ಒಂದು ಹೋಲ್ಸೇಲ್ನಿಂದ ಇನ್ನೊಂದು ಹೋಲ್ಸೇಲ್ಗೆ ಸ್ಥಳ ಬದಲಿಸಿ ಕಾರ್ಯಾಚರಿಸುತ್ತಿದ್ದ ನಮ್ಮ ಸಂಘಟನೆ ಆಫೀಸಿಗೆ ಸ್ಥಳಾವಕಾಶ ಕೊಟ್ಟ ಹೋಟೆಲ್ ಕ್ವಾಲಿಟಿ ಮಾಲಕ ಮತ್ತು ನಮ್ಮ ಗೌರವಾಧ್ಯಕ್ಷರಾದ ಶ್ರೀಯುತ ಸದಾನಂದ ಶೆಟ್ಟಿಯವರಿಗೆ, ನಂತರದ ದಿನಗಳಲ್ಲಿ ಮಂಗಳ ಫೈನಾನ್ಸ್ ಪಡೀಲ್ನಲ್ಲಿ ಸ್ಥಳಾವಕಾಶ ಕೊಟ್ಟ ದಿವಂಗತ ಸಂಕಪ್ಪ ಶೆಟ್ಟಿಯವರನ್ನು ನೆನಪಿಸಿಕೊಳ್ಳುತ್ತಾ, ನಂತರ ಪಡೀಲ್ ಮಂಗಳ ಹೆಲ್ತ್ ಕೇರ್ ಬಿಲ್ಡಿಂಗ್ನಲ್ಲಿ ಸ್ಥಳಾವಕಾಶ ಕೊಟ್ಟ ದಿವಂಗತ ಸಂಕಪ್ಪ ಶೆಟ್ಟಿಯವರ ಕುಟುಂಬದವರಿಗೆ ಧನ್ಯವಾದ ಅರ್ಪಿಸಿ, ಈಗ ಹೊಸದಾಗಿ ಉದ್ಘಾಟನೆಗೊಂಡ ಸುಸಜ್ಜಿತ ಅಸೋಸಿಯೇಷನ್ ಆಫೀಸು ಪಡೆದು ಅಸೋಸಿಯೇಷನ್ ಹೆಸರಲ್ಲಿ ನೋಂದಾಯಿಸಲು ಬೇಕಾದ ಧನ ಸಂಗ್ರಹ ಮಾಡಿ ಸುಂದರೀಕರಣಗೊಳಿಸಿ ಈಗಿನ ಅಧ್ಯಕ್ಷರಾದ ಎ ಗಣೇಶ್ ಶೆಟ್ಟಿ, ಕಾರ್ಯದರ್ಶಿ CN ಅಪ್ಪಾಚು, ಖಜಾಂಜಿ ಚಂದ್ರನಾಥ್ ಅತ್ತಾವರ ಮತ್ತು ತಾಲೂಕು ಅಧ್ಯಕ್ಷರಾದ KT ಸುವರ್ಣ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ, ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಇದರ ಬಾಬತು ದುಡಿದ ಇತರ ಎಲ್ಲ ಸದಸ್ಯರಿಗೆ, ನೆರೆದವರ ಹಾಗೂ ಸರ್ವ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಮಾತುಗಳನ್ನು ಕೊನೆಗಾಣಿಸುವ ಮೊದಲು ನಮ್ಮ ಸಂಘಟನೆಗೋಸ್ಕರ ಸುದೀರ್ಘ ಕಾಲದ ಶಿಸ್ತಿನ ನಿಸ್ವಾರ್ಥ ಸೇವೆ ಸಲ್ಲಿಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಇದ್ದಾಗಲೇ ನಮ್ಮನ್ನು ಅಗಲಿದ ನೇರ ವ್ಯಕ್ತಿತ್ವದ ಛಲವಾದಿ, ಕಠಿಣ ಪರಿಶ್ರಮದ ವ್ಯಕ್ತಿ ದಿವಂಗತ ಸಂಕಪ್ಪ ಶೆಟ್ಟಿಯವರನ್ನು ಭಾರವಾದ ಹೃದಯದಿಂದ ಭಾವನಾತ್ಮಕವಾಗಿ ನೆನೆದು ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲೆಂದು ಪ್ರಾರ್ಥಿಸುತ್ತೇನೆ. ಅಂತೆಯೇ ನಮ್ಮ ಅಧ್ಯಕ್ಷರಾದ ತದನಂತರ ಗೌರವಾಧ್ಯಕ್ಷರಾದ ರಾಗಿ ಸೇವೆ ಸಲ್ಲಿಸಿದ ದಿವಂಗತ ವಸಂತ ಬಂಗೇರವರನ್ನು ಸ್ಮರಿಸಿ ಭಗವಂತನು ಅವರ ಆತ್ಮಕ್ಕೂ ಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿ, ಅದೇ ಸಮಯದಲ್ಲಿ ನಮ್ಮ ಇತರ ಸದಸ್ಯರು ಆಸುನಿಗದ ಸದಸ್ಯರನ್ನು ಸಹ ಈಗ ನೆನಪಿಸಿಕೊಳ್ಳುತ್ತೇನೆ. ಇಂದು ಬಹು ಆಡಂಬರದಿಂದ ಉದ್ಘಾಟನೆಗೊಂಡು ಶೋಭಿಸುವ ನಮ್ಮ ಸುಸಜ್ಜಿತ ಕಚೇರಿಯು ಇದೇ ಶೋಭೆಯಿಂದ ಉಳಿಯುವಗೋಸ್ಕರ ನಮ್ಮ ಸದಸ್ಯರ ಒಳಿತಿಗಾಗಿ ಸದಾ ಪ್ರವೃತ್ತರಾಗಿರಲು ನಮ್ಮ ನಾಯಕರು ಉತ್ಸಾಹರಾಗಲು ಬೇಕಾದ ಸಹಕಾರವನ್ನು ನಮ್ಮ ಎಲ್ಲ ಸದಸ್ಯರುಗಳಿಂದ ಆಶಿಸಿ ನೀವು ಕೊಡುವಿರೆಂದು ಭಾವಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು. ಮರ್ಚೆಂಟ್ ಅಸೋಸಿಯೇಷನ್ ನಡೆದು ಬಂದಂಥ ದಾರಿಯನ್ನು ಭಾಳಷ್ಟು ಸ್ಪಷ್ಟವಾಗಿ ನಮ್ಮ ಮುಂದಿಟ್ಟರು. ಜೋಕಿಮ್ ಲೂಯಿಸ್ ಪಿಂಟೋ ಅವರಿಗೂ ಕೂಡ ಸೇರುವಂಥ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಅವರ ಮಾತಿಗೆ ಶಿರಬಾಗ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ನಮ್ಮ ನೂತನ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡಿದವರು ವೇದಿಕೆಯಲ್ಲಿ ಡಾಕ್ಟರ್ AJ ಶೆಟ್ಟಿ ನಮ್ಮೊಂದಿಗೆ ಜೊತೆಯಾಗಿ ನಮ್ಮ ಈ ಕಾರ್ಯಕ್ರಮದ ಪ್ರಧಾನ ಅಂಗವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಈಗಾಗಲೇ ವೈದ್ಯಕೀಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೆ ಉದ್ಯಮದಲ್ಲಿ ಅವರು ನೀಡಿರುವಂಥ ಕೊಡುಗೆ ನಮ್ಮೆಲ್ಲರಿಗೂ ತಿಳಿದೇ ಇದೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸೇರುವಂಥ ಎಲ್ಲರ ಮುಂದೆ ತಮ್ಮ ಶುಭ ಹಾರೈಕೆಯ ನುಡಿಮುತ್ತಿನೊಂದಿಗೆ ಜೊತೆ ಆಗಬೇಕು ಅಂತ ಡಾಕ್ಟರ್ AJ ಶೆಟ್ಟಿ ಅವರ ನಮಸ್ಕಾರಗಳು. ಇವತ್ತು ಭಾಳ ಸಂತೋಷವಾಗ್ತದೆ. ಈ ಒಂದು ಅಸೋಸಿಯೇಷನ್ ಅವರು, ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಒಂದು ತಮಗೆ ಬೇಕಾದ ಒಂದು ಆಫೀಸನ್ನು ಇವತ್ತು ನಾವು ಎಲ್ಲ ಸೇರಿ ಇನಾಗ್ರೇಷನ್ ಮಾಡಿದ್ದೇವೆ. ಅದು ಉತ್ತರೋತ್ತರವಾಗಿ ಬೆಳೆದು ಎಲ್ಲರಿಗೆ ಅದರ ಪ್ರಯೋಜನ ಸಿಕ್ಕುವಂತಾಗಲೆಂದು ನಾನು ದೇವರಲ್ಲಿ ಬಿಡ್ತೇನೆ. ನಾನು ಭಾಳ ವರ್ಷದಿಂದ ಈ ಒಂದು ಎಕ್ಸೈಸ್ ಫೀಲ್ಡ್ನಲ್ಲಿದ್ದವ. 53 ವರ್ಷದಿಂದ ಈ ನನಗೆ ಎಲ್ಲ ಥರದ ಎಕ್ಸೈಸ್ನಲ್ಲಿ ಯಾವುದು ಆಗುವುದು ಎಲ್ಲದ ತಿಳಿದೆ. 71ರಿಂದ ಸ್ಟಾರ್ಟ್ ಮಾಡಿ ಈಗವರೆಗೆ 35 ವರ್ಷ ಎಕ್ಸೈಸ್ ಕಾಂಟ್ರಾಕ್ಟ್ ಮಾಡಿದ್ದೇವೆ. ಅದರ ನಂತರ ಮತ್ತು ಬಾರ್, ವೈನ್ ಶಾಪ್ ಅದೆಲ್ಲ ಈಗ ಸಹ ಉಂಟು. ಹಾಗೆ ಈ ಒಂದು ಫೀಲ್ಡ್ನಲ್ಲಿ 53 ವರ್ಷದವರೆಗೆ ನನಗೆ ಅದರ ಎಕ್ಸ್ಪೀರಿಯೆನ್ಸ್ ಉಂಟು. ಮುಂಚೆ ಎಲ್ಲ ಭಾಳ ಕಷ್ಟ. ನಾವು ರಾತ್ರಿ ಹಗಲು ಕೆಲಸ ಮಾಡಿದವರು, ಎಲ್ಲ ದಿವಸ ಆಗಲು ಶಾಪಿನಲ್ಲಿ ಅವರ ಆಫೀಸಿಗೆ ಹೋಗಿ ರಿಜಿಸ್ಟ್ರ್ ಹತ್ರ ಮಾತಾಡಿ ಎಲ್ಲ ಥರದ ಕಷ್ಟವನ್ನು ನಾವು ಅನುಭವಿಸಿದವರು. ಆದ ಕಾರಣ ಅಂಥ ಒಂದು ಅಸೋಸಿಯೇಷನ್ ಆಗ ಇರಲಿಲ್ಲ. ಈಗ ಒಳ್ಳೆಯ ರೀತಿಯಲ್ಲಿ ಒಂದು ಅಸೋಸಿಯೇಷನ್ ಬಂದಿದೆ. ಅದನ್ನು ನೀವು ಗಟ್ಟಿ ಮಾಡಬೇಕು. ನಮ್ಮ ಯಾವ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಅಸೋಸಿಯೇಷನ್ ಭಾರಿ ಅಗತ್ಯ. ನಮ್ಮ ದೇಶದಲ್ಲಿ ಆಗಲಿ, ಮಂಗಳೂರಿನಾಗಲಿ ಎಲ್ಲ ಥರದ ಅಸೋಸಿಯೇಷನ್ ಉಂಟು. ನಮ್ಮ ಸಂಘದಾಗಲಿ, ಉದ್ಯೋಗದವರಾಗಲಿ, ಮತ್ತು ಅದರಲ್ಲಿ ಸ್ವಂತ ಬಿಸ್ನೆಸ್ ಮಾಡಿ ಎಲ್ಲರಿಗೂ ಒಂದು
ಎಸೋಸಿಯೇಷನ್ ಇದೆ. ಆದ ಕಾರಣ ನಾವು ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಒಂದು ಗಟ್ಟಿಯಾಗಿ ನೆಲೆಯಾಗಿ ನಿಂತರೆ ನಮ್ಮ ಎಲ್ಲ ಕೆಲಸವು ಭಾಳ ಸರಾಗವಾಗಿ ನಡೀತದೆ. ಆದ ಕಾರಣ ನಮ್ಮ ಒಂದು ಅಸೋಸಿಯೇಷನ್ ಭಾರಿ ಗಟ್ಟಿ ಮಾಡಬೇಕು. ಅದಕ್ಕೆ ಬೇಕಾಗುವ ಎಲ್ಲ ವೈನ್ ಶಾಪಿನವರು ಒಂದು ಒಳ್ಳೆಯ ರೀತಿಯಲ್ಲಿ ಫಂಡ್ ಮಾಡಿ ಅದನ್ನು ಒಳ್ಳೆಯ ಹಣ ಇದ್ದ ಹಾಗೆ ಮಾಡಿ ಎಲ್ಲ ಕಾರ್ಯಕ್ಕೆ ಉಪಯೋಗಿಸುವಂಥ ಕೆಲಸವನ್ನು ಮಾಡಿದರೆ ಇನ್ನಷ್ಟು ಅಸೋಸಿಯೇಷನ್ ಭಾಳ ಒಳ್ಳೆಯದಾಗಿ ನಡೀತದೆ. ಹಾಗೆ ಇವತ್ತೊಂದು ಆ ಅಸೋಸಿಯೇಷನ್ ಅವರದ್ದು ಒಂದು ಆಫೀಸನ್ನು ಓಪನ್ ಮಾಡಿದ್ದಾರೆ. ನಾವು ಮುಂಚೆ ಹಾಗೆ ಎಲ್ಲೆಲ್ಲಿ ಹಾಲ್ನಲ್ಲಿ ಹೋಗಿ ಅದನ್ನು ಫಂಕ್ಷನ್ ಮಾಡ್ತಿದ್ದೆವು. ಈಗ ಇದು ಒಳ್ಳೆಯ ಆಫೀಸು, ಚಂದವಾದ ಆಫೀಸು, ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಅದರ ಪ್ರಯೋಜನ ಪಡಿಬೇಕು. ಪ್ರತಿ ತಿಂಗಳು ಇಂಥ ಒಂದು ಸಭೆಯನ್ನು ಸೇರಿ ಎಲ್ಲ ವೈನ್ ಸಭೆ ಸೇರಿಸಿ ಅವರ ಕಷ್ಟ ಸುಖವನ್ನು ಒಂದು ಹೇಳುವಂಥ ಕೆಲಸ ಆಗಬೇಕು. ಆಗ ಮಾತ್ರ ಅದರ ಪ್ರಯೋಜನ ಸಿಗಬೇಕು. ಪ್ರತಿ ಜನರು ಇಲ್ಲಿ ಒಂದು ಆಫೀಸ್ ಇದ್ದರೆ ಜನರಿಗೆ ಬಂದು ಸಹ ಅವರ ಕಷ್ಟ ಸುಖವನ್ನು ಹೇಳುವಂಥ ಒಂದು ಸಂದರ್ಭ ಒದಗ್ತದೆ. ಆದ ಕಾರಣ ಈ ಒಂದು ಆಫೀಸ್ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಆದ ಕಾರಣ ಈ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಇದಕ್ಕೆ ಹೆಚ್ಚು ಜನರು ಸಹಾಯವನ್ನು ಮಾಡುವಂಥ ಕೆಲಸ ಆಗಲಿ. ಎಲ್ಲ ವೈನ್ ಶಾಪಿನವರಿಗೂ ಶ್ರೀ ಮಂಜುನಾಥ ದೇವರು ಎಲ್ಲ ಲಾಭದಾಯಕವಾದಂಥ ಒಂದು ಮಾಡಲಿ. ಅವರ ಶಾಪು ಅದೆಲ್ಲ ಒಳ್ಳೆಯದಾಗಿ ಒಳ್ಳೆಯ ಲಾಭದಾಯಕವಾಗಲಿ. ಎಲ್ಲರಿಗೂ ಆರೋಗ್ಯ ಆಯುಷ ಸಕಲ ಸಂಪತ್ತು ಸಿಗಲಿ ಅಂತ ವೇದಿಕೆಯಲ್ಲಿ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿ ಡಾಕ್ಟರ್ ಎ.ಜೆ. ಶೆಟ್ಟಿಯವರು ಶುಭ ಹಾರೈಕೆಯನ್ನು ಸಲ್ಲಿಸಿದರು. ಅವರ ಮಾತಿಗೆ ವಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮ ಚೇಂಬರನ್ನು ಉದ್ಘಾಟನೆ ಮಾಡಿ ನಮಗೆ ಸಹಕಾರ ನೀಡಿದಂಥ ಶ್ರೀ ರವಿ ಸುಂದರ್ ಶೆಟ್ಟಿಯವರು, ಸಾಯಿ ಪ್ಯಾಲೇಸ್ ಗ್ರೂಪ್ ಆಫ್ ಹೋಟೆಲ್ಸ್ನ ಅಧ್ಯಕ್ಷರು, ಮ್ಯಾನೇಜಿಂಗ್ ಡೈರೆಕ್ಟರ್. ನಮ್ಮಲ್ಲಿ ನಮ್ಮ ಗಣೇಶನ ಬಡ್ರಿಯಿಂದ ಅದನ್ನೆಲ್ಲ ಪಾತ್ರ ರೋಡಿಂದ ರಿಸ್ಪೆಕ್ಟೆಡ್ ಗೆಸ್ಟ್ ಇನ್ ದ ಡೈಸ್ ಮಾತನ್ನ ಪೂಜಾರ ಪಂಡ್ರೆ ಶಾರ್ಟೆಡ್ ಮುಗಿಪು ಮತ್ತು ಅಸೋಸಿಯೇಷನ್ನ ವಿಷಯ ಒಂಜಿ ಪಾತ್ರ ಪಂಪೆ ಬಾಂಬೆಡ್ ಮಾತಾ ಹೋಟೆಲ್ಸ್ ಒಂಜಿ ಅಸೋಸಿಯೇಷನ್ ಮಲ್ತಿನದಾಗ ಮಸ್ತ್ ಪ್ರಾಬ್ಲಮ್ಸ್ ಫೇಸ್ ಮಲ್ತೊಂದಿತ್ತ ಇಂಕೊಂಡು ಮಾತ್ರ ಅಸೋಸಿಯೇಷನ್ ಏಪ ಸ್ಟ್ರಾಂಗ್ ಆಂಡದೆ ಇಟ್ ಬೊಕ ಮಸ್ತ್ ಡಿಫ್ರೆನ್ಸ್ ಬೈದನ್ ಇತ್ತ ಈವನ್ ಅಸೋಸಿಯೇಷನ್ ಏಟ್ ಸ್ಟ್ರಾಂಗ್ ಆತನ ಇತ್ತ ಮೂಲೇನಪ್ಪ ನಮ್ಮ ವೈನ್ ಶಾಪ್ದಾಗಲು ಗೌರ್ಮೆಂಟ್ ಅಲ್ತರದ ನಮ್ಮ ಲಿಕ್ಕರ್ ಗೆತ್ತವನ ಬಾಂಬೆಡ್ ಅಂಡ ಇಂಡಿವಿಜುವಲ್ ವೈನ್ ಶಾಪ್ದಾಗ ಮಾತ್ರಲ್ಲ ಏಜೆನ್ಸಿ ಮಾಲ್ ಪಾಡೋದು ಉಪ್ಪೇರು ಇದು ಇನ್ನು ಎಂಕಲ್ನ ಅಸೋಸಿಯೇಷನ್ದಾಗ ಟಚ್ ಮಲ್ಪಂದೆ ಅವು ಡೈರೆಕ್ಟ್ ಅಂತ ಮಾಲ್ ಕೊರ್ರಲ್ಲ ಅಪ್ಪಜಿ ಶುರು ಆಗೋಲ್ಲ ನಮ್ಮ ಅಸೋಸಿಯೇಷನ್ಗೆ ರಿಜಿಸ್ಟರ್ ಮಲ್ಪೋಡು ಅಸೋಸಿಯೇಷನ್ಗೆ ರಿಜಿಸ್ಟರ್ ಆಗಿ ಬುಕ್ಕ ಹಾಗೆಲ್ಲ ಓಲ ಹೋಟೆಲ್ಗೆ ಹೋದ್ ಪಾತಿರೋಲ್ಲಿ ನನಗೆ ಆತು ಸ್ಟ್ರಾಂಗ್ ಯೂನಿಟಿ ಅನ್ನೋದ್ರ ಅಂಚಿನ ವಿಷಯ ಅವಳು ಚಾಲ ಅದನ್ನು ಇದು ಊಲ್ ಆಯ್ತು ನಮ್ಮ ರೆಸ್ಟೋರೆಂಟ್ ಆಡ ಎಂಗ್ಲೊಂದು ಎಲ್ಲಿಯ ಕೋಕ್ದ ವಿಷಯ ಪನ್ಪೇನ್ ಇದು ಎಂಕಲು ಶುರು ಎಂಕಲ್ಲಿ ಕೋಕ್ದಗಳು ಬರ್ತದೆ ಅಪ್ರೋಚ್ ಆಯ್ರು ಅಂಚನೆ ನಮ್ಮ ಒಂಜಿ ಕೋಕ್ಲ ಹಿಂಗೆ ಒಂಜಿ ಪಂಟಾನ್ ಮಾತ್ರಕೊಂಡು ಅಚ್ಚ ಕೋಕ್ ತಗುಲು ಬರ್ತದೆ ಅಪ್ರೋಚ್ ಆಯ್ರು ಅಗುಲು ಏನ ಪಂಟಾರೆ ಎಂಕುಲು ಈ ಜನ ಉಲ್ಲ ನಿಗುಲು ಹೋಟೆಲ್ಸ್ ಪೂರ ಕುಲ್ಲೆ ಇಂಕಲ್ಲೇ ಮಾಲ್ ಪೆಪ್ಸಿ ತಗುಲು ಕೋಕ್ಲ ಪೆಪ್ಸಿಲ ರೆಡ್ ಬೇತೆ ಟೀಮ್ ಬತ್ತು ತಿಕ್ಕಿಯರು ಕೋಕ್ ತಗಲಿಗೆ ಎಂಕುಲು ಇರುವೆಲ್ಲ ನೆಗೋಷಿಯೇಟ್ ಮಲ್ತಾ ಪೆಪ್ಸಿಡ ಇಲ್ಲ ಕೋಕ್ದಲ್ಲ ಮಿನಿಮಮ್ ಏದು ರೇಟ್ ಕೊರಿಯರ್ ಅಗಲು ಕೋಕ್ ತಗಲು ಕೊರಿಯರ್ದು ಅಗಲಿಗೆ ಎಂಕುಲು ಜಾಯಿನ್ ಮಲ್ತಾ ಅಗುಲ್ ಅದಾಗ ಏನಪ್ಪಡು ಇದು ಶುರು ಎಂಕುಲು ಐವೋ ಹೋಟೆಲ್ ತಗಲು ಮಲ್ತೀನಿ ಇನ್ನು ಎಂಕುಲ್ನ ಒಟ್ಟುಗಿತ್ತ ಹೋಟೆಲ್ 16,000 ಹೋಟೆಲ್ ತಗಲು ಉಳ್ಳೇರು ಇತ್ತ ಒಂದು ಇಂಡಿವಿಜುವಲ್ ಒಂದು ಏನು ಪಾತ್ರ ಬಂತೀನಿ ಐದು ಬೊಕ್ಕ ಯಾರವೇನು ಅಸೋಸಿಯೇಷನ್ಗೆ ಅಗಲಿಗೆ ಟ್ರಾನ್ಸ್ಫರ್ ಮಲ್ತದೆ ಇತ್ತೆ 400 ಹೋಟೆಲ್ ತಗಲು ಉಳ್ಳೇರು ಅಗಲಿಗೆ ಏರಿಯಾಗಲ ಅವು ಡಿಸ್ಕೌಂಟ್ ಬೋರ್ಡು ಅವು ಬೋರ್ಡ್ದಾಗಲು ಇನ್ನು ಪರ್ಮಿಷನ್ ಗೆದ್ದು ನೋಡಿ ಅಂಚಿತ್ನ ಮಾತ್ರ ನಮ್ಮ ಸ್ಟ್ರಾಂಗ್ ಅಂಡ ಏನಪ್ಪ ಜನಕ್ಕೂ ನಮ್ಮ ಅಸೋಸಿಯೇಷನ್ ಸೇರುವೇರು ಇದು ಅಸೋಸಿಯೇಷನ್ ಇದು ಸ್ಟ್ರಾಂಗ್ ಆಗ್ಬಿಡದೆ ಇಂಡಿವಿಜುವಲ್ದೆಲ್ಲ ಮಸ್ತ್ ಜನ ಮಸ್ತ್ ಕೆಪಾಸಿಟಿದು ಉಪಯೋಗ ಮಾತ್ರ ಇಂಡಿವಿಜುವಲ್ದೆಲ್ಲ ಸ್ಟ್ರಾಂಗ್ ಆಗ್ತದೆ ಸ್ಟ್ರಾಂಗ್ ಅಸೋಸಿಯೇಷನ್ ಓಲ ಫೈಟ್ ಮಲ್ಪುಂಡ ಓಲ ಗೌರ್ಮೆಂಟ್ ಬಾಡೀಸು ಪೋಪುಂಡ ಏನೆಲ್ಲ ಪೋಪುಂಡ ಅಸೋಸಿಯೇಷನ್ ಬೋರ್ಡು तो ನಮ್ಮ ಮಾತೆಲ್ಲ ಕೂರ್ದು ಈ ಅಸೋಸಿಯೇಷನ್ ಸ್ಟ್ರಾಂಗ್ ಮಲ್ಪುಗ ಆಯ್ನ ಅದೈತ ನಮ್ಮ ಒಂದು ಏನಿಲ್ಲ ನಮ್ಮ ಪೊಲೀಸ್ದಾಗಲೇ ಆಗಲೇ ಮೂಲೆ ದುಡ್ಡು ಕೊರ್ಪುಂಡು ವರ್ಷಕ್ಕೆ ನಮ್ಮ ಒಂದು ದುಡ್ಡು ಗೆಪ್ಪುವ ಅಂಚನೆ ಆತೆ ದೊಡ್ಡ ನಮ್ಮ ಅಸೋಸಿಯೇಷನ್ಗಳ ಗೆಪ್ಪುಗ ಆಗಲೇ ಲೀಗಲ್ ಮ್ಯಾಟರ್ಸ್ ಫೈಟ್ ಮಲ್ಪರ್ ಒಪ್ಪುಂಡು ಕೋರ್ಟ್ ಉಪ್ಪೋರ್ ಒಪ್ಪುಂಡು ಬೇತೆ ಖರ್ಚಿಲ್ ಒಪ್ಪುಂಡು ನಮ್ಮ ಬತ್ತದ ಹೋಟೆಲ್ದಾಗ ಕ್ವಶನ್ ಮಲ್ಪುಂಡು ಬೋಡ್ಸಿ ಕಿ ಅಸೋಸಿಯೇಷನ್ ದಾದ ಮಲ್ತಂಡು ನಮ್ಮ ದಾದ ಅಸೋಸಿಯೇಷನ್ ಮಲ್ತೇನೆ ಬಂದು ನಮ್ಮ ಪಾತಿರ್ಗ ಅಂಚ ಮಲ್ತಂಡು ನಮ್ಮ ಅಸೋಸಿಯೇಷನ್ ಸ್ಟ್ರಾಂಗ್ ಹಾಕೊಂಡು ಇನ್ನೇನಪ್ಪ ಅದುಲೆ ಹೋಟೆಲ್ ಆಡಿ ವೈನ್ ಶಾಪ್ ಆಡಿ ಇಲ್ಲ ನಮ್ಮ ಬ್ರೆಡ್ ಆ್ಯಂಡ್ ಬಟರ್ ಅವು ನಡಪೊಡ್ದು ಅಸೋಸಿಯೇಷನ್ ಸ್ಟ್ರಾಂಗ್ ಆಗೋದು ಸೊ ಇನ್ನು ಒಂಜಿ ಅಭಿಪ್ರಾಯ ಮಾತೆಲ್ಲ ಕೂರ್ದು ಈ ಅಸೋಸಿಯೇಷನ್ ಸಪೋರ್ಟ್ ಮಲ್ಪಲಿ
ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಮಾತೆರ್ಲ ಒಟ್ಟಾದ ಒಮ್ಮತವಾದ ಉಪ್ಪುಗ ಪನ್ಪನ ಅನ್ಸುತ್ತೆ ವಿಚಾರದೊಟ್ಟಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಮಂತೇರು ಅಂಚಾದ ರವಿಯಣ್ಣನ ಪಾತೆರಗೆ ಸುಲ್ಮೇನ ಸಂದಾಯ್ತ ಮಲ್ತೊಂದು ಕಾರ್ಯಕ್ರಮನ ದುಂಬುಕೊನೋ ಒಂದಲ್ಲ ಮೊದಲು ನನ್ನ ದುಂಬುಗು ಈ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನೊಂದಿಗೆ ನಿರಂತರವಾಗಿ ಒಂದು ಸಂಪರ್ಕವನ್ನು ಇಟ್ಟುಕೊಂಡು ನಿರಂತರವಾಗಿ ನಮಗೆ ಸಲಹೆ ಸಹಕಾರ ಮಾರ್ಗದರ್ಶನವನ್ನು ನೀಡಿ ಇತ್ತೀಚೆಗೆ ಅಗಲಿದಂಥ ಇರುವರು ಅಗಲಿದ ಒಂದು ನಮ್ಮ ಆತ್ಮೀಯರು ಹೌದು. ಹಾಗೆ ವೈನ್ ಮರ್ಚೆಂಟ್ ಅಸೋಸಿಯೇಷನ್ನೊಂದಿಗೆ ಬಹಳಷ್ಟು ನಿಕಟಪೂರ್ವವಾದಂಥ ಒಂದು ಸಂಬಂಧವನ್ನು ಕೂಡ ಇಟ್ಟುಕೊಂಡಂಥ ಹಿರಿಯರು ದಿವಂಗತ ಕೆ ವಸಂತ್ ಬಂಗೇರ ಹಾಗೆ ದಿವಂಗತ ಕೆ ಸಂಕಪ್ಪ ಶೆಟ್ಟಿ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಹಾಗೂ ನೆರೆದಿರುವ ನಮ್ಮ ಎಲ್ಲ ಆತ್ಮೀಯ ಸನ್ನದುದಾರ ಬಂಧುಗಳು ಇವರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಬಹುಶಃ ನಾವು ಒಂದು ರೀತಿಯಲ್ಲಿ ಸಂತೋಷದ ಕಡಲಲ್ಲಿದ್ದರೆ ಇನ್ನೊಂದು ರೀತಿಯಲ್ಲಿ ನಮ್ಮ ಎರಡು ಬಹುದೊಡ್ಡ ನಕ್ಷತ್ರ ತಾರೆಗಳು. ಯಾಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಬಹುಶಃ ನಾನು 2005ರಲ್ಲಿ ನಮ್ಮ ಹಿರಿಯರಾದ ಸದಾನಂದ ಶೆಟ್ಟಿಯವರು ನನ್ನಲ್ಲಿ ಅಸೋಸಿಯೇಷನ್ಗೆ ನೀನು ಬರಬೇಕು, ಇಲ್ಲಿ ಕೆಲಸ ಮಾಡುವವರು ಬೇಕು ಎಂಬ ಆ ಮಾತು ಹೇಳಿದ ಪ್ರಕಾರ ನಾನು ಬಂದಾಗ ಅಲ್ಲಿ ಈರುವರು ನಕ್ಷತ್ರಗಳಂದರೆ ಅದು ಒಂದು ವಸಂತ್ ಬಂಗೇರರವರು, ಇನ್ನೊಂದು ಸಂಕಪ್ಪ ಶೆಟ್ಟಿಯವರು. ಬಹುಶಃ ಅವರು ನಮ್ಮೊಂದಿಗೆ ಇದ್ದ ಅಷ್ಟು ಕಾಲಗಳ ಕಾಲ ಅವರ ಒಂದು ಆ ಮಹತ್ವ ಹಾಗೂ ಅವರ ಒಂದು ಮಾರ್ಗದರ್ಶನದಲ್ಲಿ ಹೇಗೆ ನಾನು ಕೆಲಸ ಮಾಡಬೇಕು ಅನುಭವ ಪಡೆದದ್ದು ಮತ್ತು ಸಂಘದ ಮೇಲಿನ ಪ್ರೀತಿ ಮತ್ತು ಸದಸ್ಯರಿಗೆ ಪರಿಹಾರ ಆದಲ್ಲಿ ಅದನ್ನು ಯಾವ ರೀತಿ ಕೊಡಬೇಕೆಂಬ ಕಾಳಜಿ, ಇದು ಬಹುಶಃ ಇಂದು ಅವರನ್ನು ನಾವು ಮರೆಯದಾಗೆ ಮಾಡಿದೆ ಅಂದರೆ ತಪ್ಪಾಗದು. ಈ ಸಂದರ್ಭದಲ್ಲಿ ನಾವು ನಾನು ಹಾಗೆ ಹೇಳಿದಾಗೆ ನಾವು ಸಂತೋಷವಾಗಿ ಇದ್ದರೂ ಇಂದು ಅವರಿಗೆ ನಾವು ಒಂದು ನಮ್ಮ ಗೌರವವನ್ನು ಸೂಚಿಸಬೇಕಾದ ಒಂದು ಅನಿವಾರ್ಯತೆ ಇದೆ ಎಂದು ನನ್ನ ಭಾವನೆ. ಈ ಬಗ್ಗೆ ನಮ್ಮ ಅಧ್ಯಕ್ಷರಾದ ಶ್ರೀ ಎಂ ಗಣೇಶ್ ಶೆಟ್ಟಿಯವರ ಹತ್ರ ಚರ್ಚೆ ಮಾಡಿ ನಾವೆಲ್ಲ ತೀರ್ಮಾನಕ್ಕೆ ಬಂದು ಎಲ್ಲರ ಒಕ್ಕರಳಿನ ಮಾತು ಒಂದೇ ಆಗಿತ್ತು, ಅದು ಅವರಿಗೆ ಮಾಡುವುದು ನಮ್ಮ ಕರ್ತವ್ಯ ಹಾಗೂ ಸೂಕ್ತವಾಗಿದೆ ಎಂಬುದು. ಸೊ ಇವತ್ತು ನಾವು ವಸಂತ್ ಬಂಗೇರ ಮತ್ತು ನಮ್ಮ ಸಂಕಪ್ಪ ಶೆಟ್ಟಿ ಇವರ ದಿವಂಗತರ ಮನೆಯವರಿಗೆ ನಾವು ಗೌರವವನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅಲ್ಲಿ ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಇಲ್ಲಿ ವೇದಿಕೆಗೆ ಬಂದು ವಸಂತ್ ಬಂಗೇರ ಇವರ ಧರ್ಮಪತ್ನಿಯವರು ಬರ್ತೇನೆ ಅಂತ ಹೇಳಿದರು. ಬಟ್ ಅವರ ಅನುಪಸ್ಥಿತಿಯಲ್ಲಿ ಅವರ ಹಿರಿಯ ಅಣ್ಣನಾದ ಪ್ರಭಾಕರ್ ಬಂಗೇರ ಅವರ ಸುಪುತ್ರನಾದ ನಿಖಿಲ್ ಬಂಗೇರ ಇವರು ದಯಮಾಡಿ ವೇದಿಕೆ ಬರಬೇಕೆಂದು ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಂದು ನಮ್ಮ ಮಾಜಿ ಪ್ರಧಾನ ಕಾರ್ಯದರ್ಶಿ, ದಿಲ್ಲಿಯ ಪ್ರಧಾನ ಕಾರ್ಯದರ್ಶಿ ಕೆ ಸಂಕಪ್ಪ ಶೆಟ್ಟಿ ಇವರ ಸುಪುತ್ರಿಯರಾದ ಶ್ರೀಮತಿ ಸುಮಂಗಳ ಇವರು ದಯಮಾಡಿ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಅಸೋಸಿಯೇಷನ್ ವತಿಯಿಂದ ವಿನಂತಿಸುತ್ತಿದ್ದೇನೆ. ಅವರು ತನ್ನ ರಾಜಕೀಯ ಜೀವನದಲ್ಲಿ ಅತಿ ಒಂದು ಒತ್ತಡದ ಪರಿಸ್ಥಿತಿಯಲ್ಲಿ ಅವರು ಇದ್ದರೂ ಸಂಘದ ವಿಷಯ ಬಂದಾಗ ಅವರು ಎಲ್ಲವನ್ನು ಬದಿಗಿಟ್ಟು ಸಂಘದ ಎಲ್ಲ ಮಾತುಗಳನ್ನು ಆಲಿಸುವಂಥದ್ದು ಬಹುಶಃ ಅವರದ್ದು ದೊಡ್ಡ ಗುಣ ಆಗಿದ್ದು. ಮಾಡಿದ್ದ ಕರ್ತವ್ಯಗಳನ್ನು ಅವರು ಗೌರವಾಧ್ಯಕ್ಷರಾಗಿಯೂ ಮಾಡ್ತಾ ಬಂದ ಸನ್ನದುಗಳು ಈಗಾಗಲೇ ನಮ್ಮ ಇರುವ ಸನ್ನದುಗಳಿಗೆ ಬಂದ ಸಮಸ್ಯೆ ಬಗ್ಗೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇದ್ರೂ ನಮಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದದ್ದು ಕೆ ವಸಂತ್ ಬಂಗೇರ. ಯಾವುದೇ ಮಾತು ಬರಲಿ, ವಸಂತ ಬಂಗೇರರು ಮಾತಾಡಿದ ಮಾತೇ ಅಂತಿಮವಾಗಿ ಹೋಗ್ತಿರ್ಲಿಲ್ಲ. ಆ ರೀತಿಯಲ್ಲಿ ನಾವು ಈಗ ಅರ್ಥೈಸಬೇಕಾಗುವುದು. ಸೊ ಅವರು ಮಾಡಿದ ಕೆಲಸ ಹಲವಾರು ಉಂಟು. ಯಾರಾದರೂ ಒಬ್ಬರು ಇಲ್ಲಿ ಅವರು ಯಾವುದೇ ಸಂದರ್ಭಗಳಲ್ಲಿ ಮಂಗಳೂರಿಗೆ ಆಗಮಿಸಿದಾಗ ಯಾವುದೇ
ನೀಡಿದಂತ ಸಹಕರಿಸಿದವರನ್ನ ಈ ವೇದಿಕೆಯಲ್ಲಿ ಗೌರವಿಸುವಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ನಾನು ಹೆಸರನ್ನು ಉಲ್ಲೇಖ ಮಾಡ್ತೇನೆ. ಅವರು ವೇದಿಕೆ ಬಂದು ಸನ್ಮಾನದ ಗೌರವ ಪೀಠವನ್ನು ಅಲಂಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ. ರಾಬರ್ಟ್ ಜೋಸೆಫ್ ಡಿಸೋಜಾ, ಮಧುವನ್ಸ್ ವಿಲೇಜ್ ಅಂಡ್ ವೈನ್ ಅಂಡ್ ಸ್ಪಿರಿಟ್ ಗ್ರೂಪ್ ತಾವು ವೇದಿಕೆ ಬಂದು ಗೌರವದ ಪೀಠವನ್ನು ಅಲಂಕಾರ ಮಾಡಿ. ಗಣೇಶ್ ನಾಯಕ್, ವೈನ್ ಗೇಟ್ ಗ್ರೂಪ್.